ಡೋರ್ ತೋರಿಸ್ಬಿಡೋಣ ಸರ್. ಡೋರ್ ತೋರಿಸಿ ಸರ್. ಯೂನಿಕ್ ಸರ್ ಇದು, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸರ್ ಫುಲ್ ಗ್ಲಾಸ್. ಹೌದು ಸರ್. ಏನು ತೊಂದರೆ ಇಲ್ಲ ಸರ್, ಇದು ಹೊಡೆದು ಇಂಥ ಟಚ್ ಆಗೋದು ಹೊಡೆದೋಗೋದು ಏನು ತೊಂದರೆ ಇಲ್ಲ. ಟಫನ್ನ ಸರ್ ಇದು? ಟಫನ್ ಗ್ಲಾಸ್ ಸರ್. ಚೆನ್ನಾಗಿದೆ ಸರ್. ಇದು ಎಷ್ಟಾಗುತ್ತೆ ಸರ್ ಇದು ಒಂದು ಡೋರ್ ಮಾತ್ರ ಮಾಡಿಸ್ಬೇಕು ಅಂತ? ಮೆಟೀರಿಯಲ್ಗಳು ಹಾಕಿರೋ ಮೆಟೀರಿಯಲ್ ಎಲ್ಲ ಕ್ವಾಲಿಟಿ ಸರ್, ಹಾಕಿರೋ ಮೆಟೀರಿಯಲ್ ಕ್ವಾಲಿಟಿ ಐತೆ ಸರ್. ಅಂದ್ರೆ ಇವಾಗ ಸರ್ ಅದಕ್ಕೆ ಬೇಕಾದ್ರೆ ನಿಮ್ಗೆ ಸೆಲೆಕ್ಷನ್ ಕರ್ಕೊಂಡು ಹೋಗ್ತಾರೆ, ನೀವೇ ಸೆಲೆಕ್ಷನ್ ಮಾಡಿ, ಇಲ್ಲ ನೀವ್ ಹೇಳಿದ ಕಡೆ ಬೇಕಾದ್ರೂ ತರ್ಸಾಕ್ತಾರೆ. ಆ ತರನು ಐತೆ, ಈ ತರನು ಐತೆ. ಇಲ್ಲ ನಾವು ಪೂರಾ ನಿಮ್ಗೆ ಕೊಟ್ಬಿಡ್ತೀವಿ, ನೀವೇ ನೋಡ್ಕೊಂಡ್ಬೇಕು. 3 ಅಡಿ ಪ್ಯಾಸೇಜ್ ಇಟ್ಕೊಂಡ್ವಿ, ಆ ಕಡೆ 1 ಅಡಿ ಪ್ಯಾಸೇಜ್ ಇಟ್ಕೊಂಡಿದೀವಿ ಸರ್. ಸರಿ ಸರ್, ಕಂಪ್ಲೀಟ್ ಇದು ನೋಡ್ಬೋದು ಸರ್. ಇಲ್ಲಿ ಗಂಟ ಆರಾಮ್ ಓಡಾಡಬಹುದು. ಆಮೇಲೆ ರೂಫ್ ಎಳೆದು ಬಿಟ್ಟಿದೀವಿ, ಒಳ್ಳೆ ಬಾಲ್ಕನಿ ತರ ಯೂಸ್ ಮಾಡ್ಬೋದು ಸರ್. ಹೌದು ಸರ್. ಆಮೇಲೆ ಅದಕ್ಕೇನೆ ಇದು ಸ್ವಲ್ಪ ಲಕ್ಸುರಿ ಆಗಿ ಕಾಣಲಿ ನೋಡಿ, ಇದು ಚೆನ್ನಾಗಿದೆ. ಇದು ಎಲ್ಲ ಗ್ರಾನೈಟ್ ಅಲ್ಲಿ ಹಾಕಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ಕನ್ಸ್ಟ್ರಕ್ಷನ್ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದಾಗೆ ಒಂದು ಬಜೆಟ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಅನೇಕ ಜನ ಹೇಳ್ತಾ ಇರ್ತೀರಾ, ಸರ್ ಯಾರು ಬಜೆಟ್ ಕನ್ಸ್ಟ್ರಕ್ಷನ್ ತಗೋತಾ ಇಲ್ಲ ಸರ್ ಅಂತ. ಅಂದರೆ ಡೆಫಿನೆಟ್ಲಿ ನೀವು RCCಗೆ ಬರ್ಬೋದು. ಬಜೆಟ್ ಇರಲಿ, ಮೀಡಿಯಮ್ ಇರಲಿ, ಪ್ರೀಮಿಯಮ್ ಇರಲಿ, ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಅವರು ಮಾಡಿಕೊಡ್ತಾರೆ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ಹೌದು ವೀಕ್ಷಕರೇ, ಇವತ್ತು ನೀವು ಮನೆ ನೋಡ್ತಾ ಇದ್ದೀರಲ್ಲ, ಈ ಮನೆ ಪ್ರೈಸ್ ಕೇಳೇನೆ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರಾ, ನೋಡೇನೆ ನೀವು ಶಾಕ್ ಆಗಿರ್ತೀರಾ. ಒಂದು ಡೂಪ್ಲೆಕ್ಸ್ ಮನೆನ ಈ ಬೆಲೆಯಲ್ಲೂ ಕಟ್ಬೋದು ಅನ್ನೋದನ್ನ RCC ಅವರು ಮಾಡಿ ತೋರಿಸಿದ್ದಾರೆ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಜೆಟಲ್ಲಿ ಇರಬೇಕು ಅಂದರೆ RCCಗೆ ಬರ್ಬೋದು ವೀಕ್ಷಕರೇ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಒಂಥರ ಆಪತ್ ಬಾಂಧವರು ಇದ್ದಂಗೆ ಸರ್ ನೀವು. ಎಲ್ಲ ಯಾರೂ ಕೂಡ ಈ ಕಾಲದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಮಗೆ ಅದೇ ಬೇಕು, ಈ ಬಜೆಟೇ ಬೇಕು, ಆ ಬಜೆಟೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಇವತ್ತು ಒಂದು ಒಳ್ಳೆ ಬಜೆಟಲ್ಲಿ 25 ಲಕ್ಷದಲ್ಲಿ ಒಂದು ಮನೆ ಕಟ್ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಟ್ಟಿದ್ದೀರಾ ಸರ್. ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ತಾವು? ಸರ್ ಆಲ್ಮೋಸ್ಟ್ ಒಂದು 7 ಮಂತ್ಸ್ ಆಯ್ತು ಸರ್. 7 ತಿಂಗಳಲ್ಲಿ ಕಟ್ಕೊಟ್ರಿ. ಯಾವ ಏರಿಯಾದಲ್ಲಿ ಇದೆ ಸರ್? ಇಲ್ಲಿ ನಾವು ನಮ್ಮ ಆಫೀಸಿಗೆ ನಿಯರ್ ಬೈ ಇದೆ, ಸೋಲ್ದೇವನಹಳ್ಳಿ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ. ಓಕೆ ಓಕೆ. ಆಮೇಲೆ ನಮ್ಮ ಎಷ್ಟೊಂದು ಜನಕ್ಕೆ ನಮ್ಮ ಹೆಸರುಘಟ್ಟ ರೋಡಲ್ಲಿ ಇರೋರಿಗೆ ನಮ್ಮ ಆಫೀಸ್ ಬಗ್ಗೆನೇ ಗೊತ್ತಿಲ್ಲ ಅಲ್ವಾ? ಬಟ್ ಈ ಕಡೆ ಸುಮಾರು ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಓಕೆ ಓಕೆ ಓಕೆ. ಅಲ್ಲಿ ನಮ್ಮ ನಿಯರ್ ಬೈ ಇದ್ರಿಂದ ಸ್ವಲ್ಪ ಬೇಗನೆ ಆಯ್ತು. ಆಲ್ಮೋಸ್ಟ್ ನಮಗೆ 3 ಸ್ಲ್ಯಾಬ್ ಹಾಕಿದಂಗೆ ಆಯ್ತು ಸರ್. ಯಾಕಂದ್ರೆ ಗ್ರೌಂಡ್ ಫಸ್ಟ್ ಮೇಲೆ ಒಂದು ಟ್ಯಾಂಕ್ ರೂಮ್ ಒಂದು ಸಪರೇಟ್, ಟ್ಯಾಂಕ್ ರೂಮ್ ಬೇರೆ ಇದೆ ಸರ್. ಅದಕ್ಕೋಸ್ಕರ ಒಂದು 3 ಸ್ಲ್ಯಾಬ್ ಅಷ್ಟೇ ಏರಿಯಾ ಆಗಿದ್ರಿಂದ ಸ್ವಲ್ಪ ಸ್ಟ್ರಕ್ಚರ್ ರಿಲೇಟ್ ಆಯ್ತು. ಮತ್ತೆ ಫಿನಿಶಿಂಗ್ 1 ಮಂತ್ 1.5 ಮಂತ್ ಅಲ್ಲಿ ಎಂಟೈರ್ ಫಿನಿಶಿಂಗ್ ತಗೊಂಡು. ಸೈಟಲ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್ ಸೈಟಲ್ ಏರಿಯಾ ಬಂದ್ಬಿಟ್ಟು 20-40 ಇದೆ ಸರ್. ಓಕೆ ಓಕೆ ಓಕೆ. ಸ್ಕ್ವೇರ್ ಫೀಟ್ ಇದೆ. ಮೇಲ್ಗಡೆ ಒಂದು ಸ್ವಲ್ಪ ಮುಂದೆಗಡೆ ಬಾಲ್ಕನಿ ತರ ಬಿಟ್ಕೊಂಡು ಕಟ್ಟಿದೀವಿ. ಸರಿ. ಅಲ್ಲಿ ಏನ್ ಬಿಟ್ಟಿದೀವಲ್ಲ ಅದನ್ನ ಮೇಲ್ಗಡೆ ಟೆರೆಸ್ ಅಲ್ಲಿ ಹಾಕಿದೀವಿ ಸರ್. ಟೆರೆಸ್ ಅಲ್ಲಿ ಹಾಕಿದೀರಾ? ಓಕೆ. ಎಷ್ಟು BHK ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಮಗೆ ಒಂದು 3 BHK ಬರುತ್ತೆ ಸರ್. ಆಲ್ಮೋಸ್ಟ್ 3 BHK ಬರುತ್ತೆ ಸರ್. 3 BHK ನ ಡೂಪ್ಲೆಕ್ಸ್ ಮನೆನ 25 ಲಕ್ಷಲ್ಲಿ ಎಕ್ಸಿಕ್ಯೂಟ್ ಮಾಡಿದಿರಲ್ಲ, ಲೈಕ್ ಇಲ್ಲಿ ಏನೇನು ಚಾಲೆಂಜಸ್ ಬಂತು ನಿಮಗೆ? ಸರ್ ಚಾಲೆಂಜ್ ಅಂದ್ರೆ ಬಜೆಟ್ ಚಾಲೆಂಜ್. ಬಜೆಟ್ ಚಾಲೆಂಜ್. ನಾವು ನೋಡಿ ತಿಂಗಳೆಲ್ಲ ಕೆಲಸ ಮಾಡಿದ್ರೆ ನಮ್ಗೆ ಒಂದು 2 ಲಕ್ಷ ಬಿಲ್ ಆಗಲ್ಲ. ಕರೆಕ್ಟ್. ಒಂದು ಮೋಲ್ಡ್ ಹಾಕ್ತಿವಿ ಅಂತಂದ್ರೆ ಒಂದು 10% ತಗೊಂತೀವಿ, ಇಲ್ಲ 12% ತಗೊಂತೀವಿ ಅಂದ್ರೂ 2-2.5 ಲಕ್ಷ ಬಿಲ್ ಆಗಲ್ಲ. ಬಟ್ ಏನಂದ್ರೆ ಹೆಡ್ಏಕ್ ಏನಾಗುತ್ತೆ ಅಂದ್ರೆ ಇವಾಗ ನಮ್ಗೆ ಓವರ್ ರೇಟ್ಸ್ ಸೇಮ್ ಇರುತ್ತೆ. ಅಂದ್ರೆ ನಮ್ಮ ಇಂಜಿನಿಯರ್ಸ್ ಆಗ್ಬೋದು, ಮತ್ತೆ ಅವ್ರ ಸೀನಿಯರ್ಸ್ ಬಂದು ನೋಡೋದಾಗ್ಬೋದು. ಈಗ ಚಿಕ್ಕ ಪ್ರಾಜೆಕ್ಟ್ ಅಂತ ನಾವೇನು ಕ್ವಾಲಿಟಿ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಪ್ರತಿ ಸ್ಟೇಜ್ನು ಆಮೇಲೆ ಕಸ್ಟಮರ್ ಜೊತೆ ಸೆಲೆಕ್ಷನ್ಗೆ ಹೋಗೋದಿರ್ಬೋದು. ಅಂಡ್ ಅಗೇನ್ ಇದೆಲ್ಲ ಏನಂತಂದ್ರೆ ಲಾಟ್ ಆಫ್ ಪ್ರೋಸೆಸ್ ಬರುತ್ತೆ. ಬಟ್ ಕ್ಲೈಂಟ್ ತುಂಬಾ ಸಪೋರ್ಟಿವ್ ಆಗಿದ್ರು, ಹಂಗಾಗಿ ನಮಗೂ ಕೂಡ ಏನು ಕಷ್ಟ ಅನ್ಸ್ಲಿಲ್ಲ ತುಂಬಾ. ಬಜೆಟ್ ಚಿಕ್ಕದನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ ಸರ್. ಹತ್ರದಲ್ಲಿ ಇತ್ತು, ಮಾಡಿದ್ವಿ, ಚಿಕ್ಕದಾಗಿತ್ತು ಪ್ರಾಜೆಕ್ಟ್ ಅಂತ ಪಟ್ ಅಂತ ಮುಗಿಸ್ಕೊಟ್ಟಿದ್ದೀರಾ. ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ನಿತೀಶ್ ಅಂತ ಸರ್. ನಿತೀಶ್ ಸರ್. ಓಕೆ ಸರ್. ಇದಾರ ಸರ್? ಮಾತಾಡ್ಬೋದಾ? ಅವ್ರು ಇದಾರೆ, ಮತ್ತೆ ಅವ್ರಿನ್ನ ಅವ್ರ ಅಮ್ಮ ಅವರು ಇದಾರೆ, ಫುಲ್ ಫ್ಯಾಮಿಲಿನೇ ಇದಾರೆ. ನೋಡ್ಬೋದಲ್ವಾ ಹಾಗಾದ್ರೆ? ವೀಕ್ಷಕರೇ, ನಿಮ್ದು ಬಜೆಟ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ನಾನು ಆಲ್ರೆಡಿ ಹೇಳ್ದಂಗೆ RCC ಅವ್ರು ರೆಡಿ ಇದ್ದಾರೆ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಅವ್ರ ಆಫೀಸ್ ಇದೆ, ಬರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನೋಡ್ಕೊಂಬಂದ್ಬಿಡೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ. ಇಷ್ಟು ಫ್ರಂಟ್ ಅಲ್ಲಿ ಇಲ್ಲಿ ಯಾವ ರೀತಿ ಎಲಿವೇಶನ್ ಅನ್ನ ಕೊಟ್ಟಿದ್ದೀರಾ ಸರ್? ಫ್ರಂಟ್ ಎಲಿವೇಶನ್ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ನೋಡಿದಾಗ ಬಿಲ್ಡಿಂಗ್ ಸ್ವಲ್ಪ ಮುಂದೆ ಬರ್ತಾ ಇತ್ತು, ಸ್ವಲ್ಪ ಎಲಿವೇಶನ್ ಹೈಲೈಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಂತಂದ್ರೆ ಕ್ಲೈಂಟ್ ಗೆ ಆಯ ಅಷ್ಟು ಬಂದಿತ್ತು ಸರ್. ಅಂದ್ರೆ 2014 ನಲ್ಲಿ
ಅಲ್ಲಿಗೆ ಎಕ್ಸಾಕ್ಟ್ಲಿ ಏನು ಸ್ಟ್ರಕ್ಚರ್ ತೊಗೊಂಡಿದೀವಲ್ಲ ಹೌದು ಅಲ್ಲಿಗೆ ಅಂತಾನೆ ಆಯ ಬಂದಿತ್ತು. ಆ ಆಯ ಬಂದಿರೋದಕ್ಕೆ ಅದಕ್ಕೆ ಮೇಲ್ಗಡೆ ಕೂಡ ಅದನ್ನೇ ಮ್ಯಾಚ್ ಮಾಡಿ ಓಕೆ ಆ ಪ್ಯಾಸೇಜ್ ನ ನಾವು ಹೆಂಗ್ ಯುಟಿಲೈಸ್ ಮಾಡಿದ್ವಿ ಅಂತಂದ್ರೆ ಇವಾಗ ಒಂದು ಯುಟಿಲಿಟಿ ಏರಿಯಾ ತರ ಮತ್ತೆ ಒಂದು ಬಾಲ್ಕನಿ ತರ ಫ್ರಂಟ್ ಬಾಲ್ಕನಿ ತರ ತಗೊಂಡ್ವಿ. ಆಮೇಲೆ ಬರೀ ಗ್ರೌಂಡ್ ಫ್ಲೋರ್ ಇದ್ದಿದ್ರಿಂದ ಸರ್ ಅದು ಇದನ್ನು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಕಂಪ್ಲೀಟ್ ಆಗಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಗ್ಲಾಸ್ ರೈಲಿಂಗ್ ಕೊಟ್ಬಿಟ್ಟಿದ್ವಿ, ಗ್ಲಾಸ್ ವಿತ್ ಎಸ್ ರೈಲಿಂಗ್ ಕೊಟ್ಟಿದ್ದೀವಿ. ಅಂಡ್ ಮೇಲ್ಗಡೆ ನೋಡಬಹುದು ಅದು ಸ್ವಲ್ಪ ಪ್ರೊಜೆಕ್ಷನ್ ತಗೊಂಡಿದೀವಿ. ಅಂಡ್ ಆಮೇಲೆ ಇದು ಈಸ್ಟ್ ಫೇಸಿಂಗ್ ಸೈಟ್ ಸರ್, ಈಸ್ಟ್ ಫೇಸಿಂಗ್ ಇರೋದ್ರಿಂದ ಏನೋ ವಾಸ್ತು ಪ್ರಕಾರ ಸ್ಟೇರ್ ಕೇಸ್ ಅಲ್ಲೇ ಬೇಕಾಗುತ್ತೆ ಅಂತ ಅಲ್ಲಿ ಕೊಟ್ಟಿದ್ದೀವಿ. ಓಕೆ ಓಕೆ ಅಂದ್ರೆ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ. ಅಂಡ್ ಕೆಳಗಡೆ ನೋಡ್ಬೋದು ಸರ್, ಕೆಳಗಡೆ ಆಲ್ಮೋಸ್ಟ್ ನಾವು ಕಾಲಮ್ ಔಟರ್ ಟು ಔಟರ್ ತಗೊಂಡ್ಬಿಟ್ಟು ಬಟ್ ಇಲ್ಲಿ ನಾವು ಕಂಪ್ಲೀಟ್ ಗೇಟ್ ಕೊಟ್ಬಿಟ್ಟಿದೀವಿ ಸರ್. ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಸರ್, ಇರೋದು ಸ್ಪೇಸ್ ಚಿಕ್ಕದ್ ಕೊಟ್ಟಿದೀವಿ ಪಾರ್ಕಿಂಗ್ ಏರಿಯಾ. ಬಟ್ ಏನಾದ್ರು ಇಲ್ಲಿರೋ ಒಂದೆರಡು ಟೂ ವೀಲರ್ ತೆಗಿಬೇಕಂದ್ರೆ ಹಿಂಗ್ ಒಳಗಡೆ ಹೋಗಕ್ ಆಗಲ್ಲ ಅಂತ ಹೇಳಿ ಏನ್ ಪ್ಲಾನ್ ಮಾಡಿದ್ವಿ. ಕಂಪ್ಲೀಟ್ ಆಗಿ ಇಲ್ಲಿ ಎರಡು ಇತ್ತು ಅಂತಂದ್ರೆ ಇದು ಈ ಗೇಟ್ ತೆಗೆದು ಹಿಂಗ್ ತಗೊಂಡ್ ಹೋಗ್ಬೋದು. ಇಲ್ಲಿತ್ತು ಅಂತಂದ್ರೆ ಇದನ್ನ ತೆಗೆದು ತಗೊಂಡೋಗಕ್ಕೆ ಅದನ್ನ ಎದುರುಗಡೆ ಇರೋದು ಹಂಗೆ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಎಂಟೈರ್ ಗೇಟೇ ಬಂದ್ಬಿಡುತ್ತೆ, ಎಂಟೈರ್ ಫುಲ್ ಗೇಟ್ ಕೊಟ್ಬಿಟ್ಟಿದೀವಿ. ಆಮೇಲೆ ಗೇಟ್ ಕಂಪ್ಲೀಟ್ ಆಗಿ ಸರ್ ಆಲ್ಮೋಸ್ಟ್ ಇದೊಂದು ಬೇರೆ ಬಿಲ್ಡಿಂಗ್ ಅಲ್ಲೂ ನೋಡಿರ್ತಾರೆ, ಹೌದು MS ಅಲ್ಲೇ ಡಿಸೈನ್ ಮಾಡಿದೀವಿ. ಬಜೆಟ್ ಫ್ರೆಂಡ್ಲಿನೂ ಆಮೇಲೆ ನೋಡಕ್ಕೂ ಕೂಡ ಚೆನ್ನಾಗಿ ಬಂದಿದೆ, ಗೇಟ್ ಚೆನ್ನಾಗಿ ಬಂದಿದೆ. ಹೆವಿ ಅನ್ಸುತ್ತೆ ನೋಡೋದು, ಹೆವಿ ಅನ್ಸುತ್ತೆ. ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಸರ್? ಗ್ರೌಂಡ್ ಲೆವೆಲ್ ಇಂದ ನೋಡಬಹುದು ಸರ್, ನಾವು ಆಲ್ಮೋಸ್ಟ್ ಒಂದು 2.5 ಫೀಟ್ ಹೈಟ್ ಇದೀವಿ ಸರ್. 2.5 ಅಡಿ, ಯಾಕಂದ್ರೆ ಇನ್ನೂ ರೋಡ್ ಆಗಿಲ್ಲ, ಅದಕ್ಕೋಸ್ಕರ ಒಂದು 2.5 ಫೀಟ್ ಹೈಟ್ ಅಲ್ಲಿ ಇದೀವಿ. ಆಮೇಲೆ ಇನ್ನೊಂದು ಸರ್, ಇದಕ್ಕೂ ಕೂಡ ಎಕ್ಸೆಂಟ್ರಿಕ್ ಪುಟ್ಟಿಂಗ್ ಹಾಕೊಂಡಿದ್ರೆ ಯಾವ ತರ ಸರ್? ಅಂದ್ರೆ ಸರ್ ಇದಕ್ಕೆ ಎಕ್ಸೆಂಟ್ರಿಕ್ ಬರೀ ಮುಂದೆ ಒಂದೆರಡು ಬಂದಿರ್ತಾವೆ ಸರ್, ಮಿಕ್ಕಿರೋಲ್ಲ. ಯಾಕಂದ್ರೆ ಒಳಗಡೆ ಸ್ಕ್ವೀಸ್ ಮಾಡಿ ಸೈಡ್ ಗೆ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಓಕೆ, ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತಂದ್ರೆ ಎಕ್ಸೆಂಟ್ರಿಕ್ ಬರುತ್ತೆ ಸರ್, ಬರುತ್ತೆ. ಓಕೆ ಓಕೆ, ಸುತ್ತಲೂ ನಾವು ಆ ಕಡೆ ಈ ಕಡೆ ಜಾಗ ಬಿಟ್ಟು ಹಾಕೊಂಡಿರೋದ್ರಿಂದ ಬಂದಿಲ್ಲ. ಬಟ್ ಮುಂದೆಗಡೆ ಈಗ ರೋಡ್ ಎಡ್ಜಿಗೆ ಬಂದಿದೀವಿ ಅಂತಂದ್ರೆ ಒಂದೆರಡು ಬಂದಿರ್ತವೆ. ಆಮೇಲೆ ಇದಕ್ಕೆ ಸೆಂಟ್ರಲ್ ಏನಾದ್ರು ಬರುತ್ತಾ ಕಾಲಮ್ ಅಥವಾ ಯಾವುದಿಲ್ಲ ಸರ್, ಎಲ್ಲ ಔಟರ್ ಟು ಔಟರ್ ಕಾಲಮ್ಗಳು ಔಟರ್ ಟು ಔಟರ್ ಸೇಫ್ ಇರುತ್ತಾ ಸರ್? 20 ಅಡಿ ಅಲ್ವಾ ಗ್ಲಾಸ್? ಅಂದ್ರೆ ಸರ್ ಫುಲ್ ಆಗಿ 20 ಅಡಿಗೆ ಕೊಟ್ಕೊಂಡಿಲ್ಲ. ಆ ಕಡೆ ಒಂದು 1.5 ಅಡಿ, ಈ ಕಡೆ ಒಂದು 3 ಅಡಿ ಪ್ಯಾಸೇಜ್ ಇದೆ. ಓಕೆ, ಹಂಗಾಗಿ ಸ್ವಲ್ಪ ಮಧ್ಯಕ್ಕೆ ಒಂದು 15 ಅಡಿಗೆ ಬಂದಂಗಿದೆ. ಸಾಕಂತೀರಾ? ಸೇಫ್ ಆಗಿದೆ, ಸೇಫ್ ಆಗಿರುತ್ತಾ? ಸ್ಪ್ಯಾನ್ಸ್ ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ ಸರ್. ಓಕೆ ಸರ್, ಒಳಗಡೆ ಬಂದ್ಬಿಡೋಣ ಸರ್. ಫಸ್ಟ್ ಪಾರ್ಕಿಂಗ್ ಏರಿಯಾ, ಎಷ್ಟು ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ ನಮಗೆ ಇಲ್ಲಿ? ಸರ್ ಪಾರ್ಕಿಂಗ್ ಬಂದ್ಬಿಟ್ಟು ನಮ್ಗೆ ಒಂದು 6 ಫೀಟ್ ಸಿಗ್ತಾ ಇದೆ ಸರ್. 6 ಅಡಿನಾ? 6 ಅಡಿಗೆ ಫುಲ್ ಲೆಂತ್ ಸಿಗ್ತಾ ಇದೆ. ನೋಡ್ಬೋದು ಇದರಲ್ಲಿ ಎಂಟೈರ್ ಥಿಂಗ್ ನಾವು ಕಂಪ್ಲೀಟ್ ಆಗಿ 2 ವೀಲರ್ಸ್ ಅಂತಾನೆ ಪ್ಲಾನ್ ಮಾಡಿದೀವಿ. ಸರಿ, ಬೈ ಚಾನ್ಸ್ ಏನಾದ್ರು ಎಮರ್ಜೆನ್ಸಿ ಅದು ಚಿಕ್ಕದೊಂದು ಹ್ಯಾಚ್ ಬ್ಯಾಕ್ ಇದೆ ಅಂತಂದ್ರೆ ಹಿಂಗ್ ಬಂದು ಟರ್ನ್ ಮಾಡಿ ಕೂಡ ನಿಲ್ಸ್ಕೋಬಹುದು. ಎಮರ್ಜೆನ್ಸಿ ಊರಿಗೆಲ್ಲ ಹೋಗ್ತೀವಿ, ಜಾಸ್ತಿ ದಿನ ತೆಗಿಯಲ್ಲ ಅಂತಂದ್ರೆ ಅದಕ್ಕೆ ಫುಲ್ ಗೇಟ್ ಕೂಡ ಕೊಟ್ಬಿಟ್ಟಿದೀವಿ ಸರ್. ಇಲ್ಲ ಗೇಟ್ ಓಪನ್ ಮಾಡು ಕೂಡ ಹಿಂಗ್ ಉದ್ದ ನಿಲ್ಸಿಟ್ಟಿಡ್ಬೋದು, ಇಡಬಹುದು ಸರ್. ಆ ತರ ಪ್ಲಾನ್ ಮಾಡ್ಕೋಬಹುದು. ಫ್ರಂಟ್ ಕ್ಲಾಡಿಂಗ್ ಸರ್ ಇಲ್ಲಿ? ಸರ್ ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ಮಾಮೂಲಿ 2x4 ಟೈಲ್ಸ್ ಯೂಸ್ ಮಾಡಿದೀವಿ, ಮತ್ತೆ ಬ್ಲಾಕ್ ಮತ್ತೆ ಇದು ಹೊಸ ಟೈಲ್ಸ್ ಸರ್. ಇದು ಈ ಬಿಲ್ಡಿಂಗ್ ಹೊಸದಾಗಿ ಚೆನ್ನಾಗಿದೆಲ್ಲ ಸರ್. ಇದು ಕಾಸ್ಟ್ ಸರ್ ಇದ್ರದ್ದು? ಸರ್ ಆಲ್ಮೋಸ್ಟ್ ಒಂದು 50 ರೂಪೀಸ್ ಸರ್. 50 ರೂಪಾಯಿ? 50 ರೂಪಾಯಿ, ಹೌದು ಸರ್. ಓಕೆ, ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ ಅಂದ್ರೆ? ಹಾ ಸರ್, ಎಲ್ಲ ಕಡೆ ಸೆಟ್ ಬ್ಯಾಕ್ ಇದೆ ಸರ್ ಇಲ್ಲಿ? ಇದೆ ಸರ್. ಈ ಕಡೆ 1 ಫೀಟ್ ಬಿಟ್ಟಿದ್ದೀರಾ? 1 ಫೀಟ್ ಫುಲ್ ಇದೆ. ಈ ಕಡೆ ನೋಡಿದ್ರೆ ಈ ಕಡೆ ನಮ್ಮ 3 ಅಡಿ ಇದೆ ಸರ್. 3 ಅಡಿ? ಹಾ ಸರ್. ಈ ಕಡೆ ನೋಡಬಹುದು ಸರ್, ಕಂಪ್ಲೀಟ್ 3 ಫೀಟ್ ಇದೆ ಸರ್. ಇಲ್ಲಿ 3 ಫೀಟ್ ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ. ಓಕೆ, ಸೊ ಇದು ಸಂಪು ಎಷ್ಟು ಲೀಟರ್ ಸರ್ ಇದು? ಸರ್ ಸಂಪು ಒಂದು 8,000 ಲೀಟರ್ ಇದೆ ಸರ್. 8,000 ಲೀಟರ್ ಇದೆ. ಓಕೆ, ಆಮೇಲೆ ಇದು ಇಂಡಿವಿಜುವಲ್ ಹೌಸ್ ಆಗಿರೋದ್ರಿಂದ ಮತ್ತೆ ಇದ್ರ ಮೇಲೆ ಏನು ಬಾಡಿಗೆ ಗಿಡಿ ಅಂತೆಲ್ಲ ಏನೋ ಇದು ಹೋಗಲ್ಲ ಅಂತ ಹೇಳಿ ಅಷ್ಟೇ ಸ್ವಲ್ಪ ಮಿನಿಮಮ್ ಆಗಿ ಇಟ್ಕೊಂಡಿದೀವಿ. ಸೊ ಇದು ಇಂಡಿವಿಜುವಲ್ ಹೌಸ್? ಇಂಡಿವಿಜುವಲ್ ಹೌಸ್. ಆಮೇಲೆ ಪಾರ್ಕಿಂಗ್ ಟೈಲ್ಸ್ ಅಷ್ಟೇ ಸರ್, ಇದು ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ಒಂದು 45 ರೂಪೀಸ್ ಆಗಿದೆ ಸರ್. 45 ಆಗಿದೆ. ಅಲ್ಲಿ ಇದು ರೆಗ್ಯುಲರ್ ನಾವು ಲಪ್ಪೋ ತರ ಯೂಸ್ ಮಾಡ್ಕೊಂಡಿದೀವಿ. 2 ಸ್ಟೆಪ್ ತಗೊಂಡಿದ್ದೀವಿ ಸರ್. ಓ, ಚಿಕ್ಕದೇ 2 ಸ್ಟೆಪ್ ತಗೊಂಡಿದ್ದೀವಿ ಸರ್. ಇರ್ಲಿ. ಓಕೆ, ಆಮೇಲೆ ಇನ್ನೊಂದು ಅಮೇಜಿಂಗ್ ಅಂದ್ರೆ ಇಲ್ಲಿ ಟೀಕು ಡೋರ್ ಅಲ್ಲ ಸರ್ ಇದು. ಮತ್ತೆ ಯಾವ ಡೋರ್ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದೇ ಮರದಲ್ಲಿ ಡೋರ್ ಮಾಡಿಸಿ ಅದನ್ನ ಈ ಕ್ಯಾಶ್ ಮಾಡಿರೋದು. ಬಟ್ ಅದಕ್ಕೆ ನೀಟಾಗಿ ಪೇಂಟ್ ಮಾಡ್ಬಿಟ್ಟಿದೀವಿ ಸರ್. ಚೆನ್ನಾಗಿ ಬಂದಿದೆ ಸರ್. ಹೆವಿ ಆಗಿದೆ. ಸೈಜ್ ನೋಡಬಹುದು, 4x6 ಸೈಜ್ ಇದೆ. ಫ್ರೇಮ್ ಕೂಡ 12 ಇದೆ ಸರ್ ಇದು? 2 ಇದೆ. ಬಟ್ ಇದು ಫ್ರೇಮ್ ಕೊಟ್ಟು ಚೆನ್ನಾಗಿ ಮಾಡಿದ್ದೀರಾ, ಗ್ರಾನೈಟ್ ಬಿಟ್ಟಿದ್ದೀವಿ. ಹೌದು ಸರ್, ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಫುಲ್ ಲೈಟ್ ಟೈಲ್ಸ್ ತಗೊಂಡ್ಬಿಟ್ಟಿದ್ದೀವಿ. ಆಮೇಲೆ ಎಲ್ಲ ಸ್ಪಾಟ್ ಲೈಟ್ ಪ್ರಾವಿಷನ್ಸ್ ಬೇಕಂತ ಹೇಳ್ಬಿಟ್ಟು ಇದ್ರೊಳಗಡೆನೆ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಬೆಸ್ಟ್ ಸರ್ ಇದು, ಪಾರ್ಕಿಂಗ್ ಒಳ್ಳೆ ಚೆನ್ನಾಗಿರುತ್ತೆ. ಹಾಂ ಸರ್. ಓಕೆ, ಇದು ಕಾಲಮ್ ಸರ್ ಇಲ್ಲಿ ಬಂದಿದೆ? ಇಲ್ಲಿ ಕಾಲಮ್ ಬಂದಿದೆ. ಈ ಕಡೆ ಸೆಟ್ ಬ್ಯಾಕ್ ಆ ಕಡೆ 3 ಅಡಿ ಇದೆ ಸರ್. ಹಂಗಾಗಿ ಇದು ನಮಗೆ ಸ್ಟ್ರಕ್ಚರ್ ಏನಂತ ತೊಂದರೆ ಬರೋದಿಲ್ಲ. ಓನ್ಲಿ ನಮ್ಗೆ ಇಷ್ಟೇ ಸ್ಪ್ಯಾನ್ ಸಿಗುತ್ತೆ, ಅಲ್ಲಿ ತನಕ ಸ್ಪ್ಯಾನ್ ಸಿಗುತ್ತೆ. ಹೌದು ಸರ್. ಓಕೆ, ಸರಿ ಸರ್, ಮುಂದೆ ಹೋಗ್ಬಿಡೋಣ ಸರ್ ಇವಾಗ? ಎಸ್ ಸರ್, ಒಳಗಡೆ ಹೋಗ್ಬಿಡೋಣ. ಸೊ ಇದು ಫೈರ್ ಏರಿಯಾನಾ? ಫೈರ್ ಏರಿಯಾ ಸರ್. ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ವಿಸಿಬಿಲಿಟಿ ಬೇಡ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಇನ್ನು ಇಂಟೀರಿಯರ್ ಆಗೋದಿತ್ತು. ಇಂಟೀರಿಯರ್ ಸದ್ಯಕ್ಕೆ ಮಾಡಿಲ್ಲ. ಆಮೇಲೆ ಒಂದು 48 ಡೇಸ್ ಏನೋ ಮಾಡಕ್ಕಿಲ್ಲ ಅಂತ ಹೇಳಿದಾರಂತೆ. ಸೊ ಅದಕ್ಕಂತ ಹೇಳ್ಬಿಟ್ಟಿದ್ವಿ. ಫೈರ್ ಏರಿಯಾ ಏನೇನು ಬೇಕೋ ಎಲ್ಲ ಪ್ರಾವಿಷನ್ಸ್ ಕೊಟ್ಕೊಂಡಿದ್ದೀವಿ. ಫ್ಲೋರಿಂಗ್ ಸರ್ ಏನಾಗಿ? ಸರ್ ಫ್ಲೋರಿಂಗ್ ಬಂದ್ಬಿಟ್ಟು 2x4 ಮಾಮೂಲಿ ವೆಟ್ರಿಫೈಡ್ ಹಾಕಿದ್ದೀವಿ. ಇದು ಕೂಡ ಆಲ್ಮೋಸ್ಟ್ ನಾವು ಬೇರೆ ಬಿಲ್ಡಿಂಗ್ ಎಲ್ಲ ಯೂಸ್ ಮಾಡಿದ್ದೀವಿ. ಓಕೆ, ರೆಗ್ಯುಲರ್ ದೇನೆ ಸರ್. ರೆಗ್ಯುಲರ್ ಏನಾ? ಸೊ ಇಲ್ಲಿ ಈ ಫ್ಲೋರಲ್ಲಿ ಸರ್, ಈ ಫ್ಲೋರಲ್ಲಿ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಡೋರ್ ತೊಗೊಂಡಿದ್ದೀವಿ. ಡೋರ್ ಪಕ್ಕದಲ್ಲೇ ಪೂಜಾ ರೂಮ್ ಸರ್.
ಡೋರ್ ತೋರಿಸ್ಬಿಡೋಣ ಸರ್. ಡೋರ್ ತೋರಿಸಿ ಸರ್. ಯೂನಿಕ್ ಸರ್ ಇದು, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸರ್ ಫುಲ್ ಗ್ಲಾಸ್. ಹೌದು ಸರ್. ಏನು ತೊಂದರೆ ಇಲ್ವಾ ಸರ್? ಹೊಡೆದು ಇಂಥ ಟಚ್ ಆಗೋದು ಹೊಡೆದೋಗೋದು ಏನು ತೊಂದರೆ ಇಲ್ಲ? ಟಫನಾ ಸರ್ ಇದು? ಟಫನ್ ಗ್ಲಾಸ್ ಸರ್. ಚೆನ್ನಾಗಿದೆ ಸರ್. ಇದು ಎಷ್ಟಾಗುತ್ತೆ ಸರ್ ಇದು? ಒಂದು ಡೋರ್ ಮಾತ್ರ ಮಾಡಿಸ್ಬೇಕು ಅಂತ ಸರ್? ಡೋರ್ ಆಲ್ಮೋಸ್ಟ್ ನಮ್ಗೊಂದು 20,000 to 30,000 ಗಂಟೆ ಬರುತ್ತೆ ಸರ್. ಅಷ್ಟಾಗುತ್ತೆ ಸರ್ ಇದು? ಹೌದು ಸರ್. ಗ್ಲಾಸ್ದು ಸರ್. ಈ ರೂಮ್ ಸೈಜ್ ಏನಿದೆ ಸರ್ ಇದು? ದೇವ್ರ ಮನೆ ಸೈಜ್ ಸರ್ ಇದು ನಮಗೆ 3x4 ಇದೆ ಸರ್. 3x4 ಇದೆ. ಓಕೆ. 4 ಫೀಟ್ ಅಗಲ ಇದೆ, ಒಂದು 3 ಫೀಟ್ ಲೆಂತ್ ಇದೆ. ಬೇಕಾದ್ರೆ ಇಲ್ಲೊಂದು ಸ್ಕೈ ವ್ಯೂ ಹಾಕ್ಬೋದಿತ್ತಲ್ವಾ? ಸ್ಕೈ ಲೈಟ್ ಆಗ್ಬೋದಾಯ್ತು ಅಂದ್ರೆ ಮೇಲ್ಗಡೆ ಟೆರೆಸ್ ಇದೆಯಲ್ಲ. ಟೆರಸ್ ಇದೆ, ಓಡಾಡ್ತಾರೆ ಜನ. ಓಕೆ ಓಕೆ. ಸೊ ಇಲ್ಲಿಂದ ಕಿಚನ್, ಇಲ್ಲಿಂದ ಪಕ್ಕದಲ್ಲೇ ಕಿಚನ್ ಇದೆ. ಕಿಚನ್ ಅಲ್ವಾ ಸರ್ ಇಲ್ಲಿ? ಸರ್ ಇದು ಕಂಪ್ಲೀಟ್ಲಿ ಓಪನ್ ಕಿಚನ್. ಬಟ್ ನಾವು ಡಿಸೈನ್ ಅಲ್ಲಿ ಒಂದು ಚಿಕ್ಕದೊಂದು ಇಂಟೀರಿಯರ್ ಪಾರ್ಟಿಷನ್ ತಗೊಂಡಿದ್ವಿ. ಸದ್ಯಕ್ಕೆ ಅದನ್ನ ಪ್ಲಾನ್ ಮಾಡ್ಕೊಂಡಿಲ್ಲ. ಓಕೆ. ಇನ್ನು ಆಮೇಲೆ ಶಿಫ್ಟ್ ಆದ್ಮೇಲೆ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇದು ಮಾಡೋದು ಸರ್. ಅದಕ್ಕೋಸ್ಕರ ನೀವು ಏನ್ ಮಾಡಿದ್ವಿ ಅಂದ್ರೆ ಸರ್ 4 ಫೀಟ್ ಗಂಟ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದೀವಿ. 4 ಫೀಟ್ 80 ಟೈಲ್ಸ್ ಹಾಕಿ ಮತ್ತೆ ಕೌಂಟರ್ ಕೊಟ್ಬಿಟ್ಟಿದೀವಿ ಸರ್. ಆಲ್ಮೋಸ್ಟ್ 30 mm ಜೆಡ್ ಬ್ಲಾಕ್ ಕೌಂಟರ್ ಕೊಟ್ಟಿದೀವಿ. ಆಲ್ಮೋಸ್ಟ್ ಯೂಸ್ ಮಾಡೋದಕ್ಕೆ ಅಂತ ತೊಂದರೆ ಇಲ್ಲ ಸರ್. ಸರ್ ಈ ಸೈಜ್ ಬಂದ್ಬಿಟ್ಟು ನಮ್ಗೊಂದು 7 ಫೀಟ್ ಅಗಲ ಇದೆ. ಲೆಂತ್ ಒಂದು 10 ಫೀಟ್ ಮೇಲೆ ಇದೆ ಸರ್. 10x7 ಇದೆ. ಸಫಿಷಿಯಂಟ್ ಬಿಡಿ ಸರ್ ಇದು. ಹಾಂ ಸರ್. ಆಮೇಲೆ ಇಲ್ಲಿ ಇದು ನೀವು ಹಾಕೊಟ್ಟಿರೋದು ಇದು? ಸರ್ ಇದು ಕಂಪ್ಲೀಟ್ ಇದ್ರಲ್ಲೇನು ಇಂಟೀರಿಯರ್ ಬಂದಿಲ್ವಲ್ಲ, ಎಲ್ಲ ಪ್ಯಾಕೇಜ್ ಒಳಗಡೆನೆ ಬಂದಿರೋದು ಸರ್. ಸಜ್ಜಾ ಇರ್ಬೋದು, ಅಂಡ್ ಅಗೇನ್ ವಿಂಡೋ ಇರ್ಬೋದು, ಸಿಂಕ್ ಮತ್ತೆ ಟ್ಯಾಪ್ಸ್. ಈ ಹೊಸದು ಟ್ರೆಂಡಿಂಗ್ ಸಿಂಕ್ ಹಾಕೊಟ್ಟಿದ್ದಾರೆ. ಹೌದು ಸರ್. ಓಕೆ ಓಕೆ ಓಕೆ, ಸೂಪರ್. ಸೊ ಇಲ್ಲಿಂದ ಈ ಕಡೆ ಬಂದ್ರೆ ಹಾಲ್ ಅಂತಂದ್ರೆ ಇದಿಷ್ಟು ಎಂಟೈರ್ ಹಾಲ್ ಅಂತ ತೊಗೊಂಡಿದ್ವಿ ಮಧ್ಯದಲ್ಲಿ. ಎಷ್ಟು ಬರುತ್ತೆ ಸೈಜ್? ಬರುತ್ತೆ ಹಾಲ್ ಸೈಜು? ಸರ್ ಹಾಲ್ ಸೈಜ್ ನಮಗೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ವಿಡ್ತ್ ಸೇಮ್ ಸಿಗುತ್ತೆ ಸರ್. 20ನೇ ಬರುತ್ತೆ. ಆ ಕಡೆ 20ನಲ್ಲಿ ಈ ಕಡೆ ಆಫ್ ಸೈಡ್ ಮೈನಸ್ ಆಗುತ್ತೆ ಅಷ್ಟೇನೆ. ಒಂದು 14-15 ಅಡಿ ಅಂತ ಒಳಗಡೆ ಸಿಗುತ್ತೆ. ಸರಿ. ಬಟ್ ಈ ಲೆಂತ್ ಬಂದ್ಬಿಟ್ಟು ನಮ್ಗೊಂದು 14 ಅಡಿ ಸಿಗುತ್ತೆ ಸರ್ ಇದರಲ್ಲಿ. 14ಕ್ಕೆ 15 ಅಂತಂದ್ರೆ ಅನ್ಕೋಬಹುದು ಸರ್. ಸೊ ಇಂಟೀರಿಯರ್ ಆಗ್ಬೇಕಲ್ವಾ? ಇನ್ನು ಇಂಟೀರಿಯರ್ ಆದಾಗ ಇಲ್ಲೆಲ್ಲ ಫುಲ್ ಕವರೇಜ್ ಸಿಗುತ್ತೆ ಇವಾಗ. ಹೌದು ಸರ್, ಇಲ್ಲೆಲ್ಲ ಸ್ಟೋರೇಜ್ ಸಿಗುತ್ತೆ. ಆಮೇಲೆ ಅಗೇನ್ ನಾವು ಟಿವಿ ಪ್ರಾವಿಷನ್ ಇಲ್ಲಿ ಕೇಳಿದ್ರು, ಇಲ್ಲಿ ಸೋಫಾಗೆ ಅಂತ ಈ ಕಡೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ. ಆಮೇಲೆ ಎಲ್ಲ ಸಿಂಗಲ್ ಕಲರ್ ಸರ್, ಪೇಸ್ಟಲ್ ಕಲರ್ಸ್ ಅಂತ ಮಾತಾಡ್ತಾ ಇದ್ವಲ್ಲ, ಒಂದೇ ಕಲರ್ ಫುಲ್ ಬಿಲ್ಡಿಂಗ್ ಒಳಗಡೆ ಎಲ್ಲ ಕಂಪ್ಲೀಟ್ ಗ್ರೀನ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸ್ಕೈ ವ್ಯೂ ಕೊಟ್ಟಿದ್ದೀರಾ? ಸ್ಕೈ ವ್ಯೂ ಇದೆ ಸರ್. ಹೌದು ಸರ್. ಓಕೆ, ಚೆನ್ನಾಗಿದೆ ಬಿಡಿ ಸರ್. ಇದು ಡಬಲ್ ಹೈಟ್ ಇದೆ. ಓಕೆ ಓಕೆ ಓಕೆ. ಇಲ್ಲಿ ರೂಮ್ ಇದೆಯಾ ಸರ್? ಇಲ್ಲಿ ಸರ್ ಇಲ್ಲಿ ಇದರೊಳಗಡೆ 2040ನಲ್ಲೇ ಒಂದು ರೂಮ್ ಕೂಡ ಇದೆ ಸರ್. ರೂಮ್ ಸ್ಪೇಷಿಯಸ್ ಆಗಿದೆ ಸರ್. ಓಕೆ. ಡೋರ್ ತೋರಿಸ್ಬಿಡ್ಲಾ ಸರ್? ಹೇಳಿ ಸರ್, ಡೋರ್ ಬಗ್ಗೆ ಹೇಳಿ. ರೂಮ್ ಡೋರು ಇದೆ, ರೆಗ್ಯುಲರ್ ಡೋರ್ ಇದೆ ಸರ್, ಪ್ರಿಂಟೆಡ್ ಡೋರು, ಲ್ಯಾಮಿನೇಟೆಡ್ ಡೋರ್ಸ್ ಅಂತ ಕರಿತೀವಲ್ಲ, ಹೌದು ಅದು ಲ್ಯಾಮಿನೇಟೆಡ್ ಡೋರು. ಮತ್ತೆ ಮಾಮೂಲಿ ಫ್ರೇಮಿಂಗ್ ಎಲ್ಲ ರೆಗ್ಯುಲರ್ ವುಡ್ ಏನಿದೆ, ಸಾಲ್ವುಡ್ ಅಲ್ವಾ? ಸಾಲ್ವುಡ್. ಹೌದು. ಈ ರೂಮ್ ಸೈಜ್ ಏನಿದೆ ಸರ್? ಸರ್ ಈ ರೂಮ್ ನಮಗೆ 10ಕ್ಕೆ 11 ಸಿಗುತ್ತೆ ಸರ್. 10ಕ್ಕೆ 11 ಸಿಗುತ್ತೆ. ಹೌದು ಸರ್. ಪರವಾಗಿಲ್ಲ ಸರ್, ಇದು ಸ್ಪೇಷಿಯಸ್ ಆಗಿದೆ ಸರ್. ಏನಂತ ತುಂಬಾ ಕಂಜೆಸ್ಟೆಡ್ ಏನಿಲ್ಲ, ಕರೆಕ್ಟ್ ಸ್ಪೇಷಿಯಸ್ ಆಗಿದೆ ಸರ್. ಸ್ಪೇಷಿಯಸ್ ಆಗಿದೆ. ಒಂದು ಕಾಟ್ ಹಾಕೊಂಡು ರೆಗ್ಯುಲರ್ ಅಂದ್ರೆ ಸ್ಟಡಿ ಗಿಡಿ ಎಲ್ಲ ಏನು ಮಾಡೋದಕ್ಕಾಗಲ್ಲ, ಕಾಂಪ್ಯಾಕ್ಟ್ ಆಗಿದೆ ಸರ್. ಕರೆಕ್ಟ್. ಇಲ್ಲೊಂದು ವಾಶ್ ಬೇಸಿನ್ ಹಾಕಿಕೊಟ್ಟಿದ್ದೀರಾ? ಇಲ್ಲೊಂದು ವಾಶ್ ಬೇಸಿನ್ ಸರ್. ಇದು ವಾಶ್ರೂಮ್ ಇಂಡಿಯನ್. ಹೌದು ಸರ್, ಇಂಡಿಯನ್. ಸೈಜ್ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಮಗೆ ಅಗಲ ಬಂದ್ಬಿಟ್ಟು 4.5 ಇದೆ, ಲೆಂತ್ ಬಂದ್ಬಿಟ್ಟು 5.5 ಇದೆ ಸರ್. 5.5ಗೆ 4.5 ಇದೆ. ಹೌದು ಸರ್. ಸಫಿಷಿಯಂಟ್. ಇದೆಲ್ಲ ಎಷ್ಟು ಯಾವುದು ಸರ್? ಜಾಗ್ವಾರ್ ಇಲ್ಲೇ? ಹೌದು ಸರ್, ಜಾಗ್ವಾರ್ ಎಲ್ಲ ಕಂಪ್ಲೀಟ್ ಜಾಗ್ವಾರ್ ಕೊಟ್ಟಿದ್ದೀರಾ? ಅಡಿಲ್ಲ ಸರ್, ಈ ಬಜೆಟ್ ಜಾಗ್ವಾರ್ ಕೊಟ್ಟಿದ್ದೀರಲ್ಲ, ಅದೇ ಬೆಸ್ಟ್. ಹೌದು ಸರ್. ಸೊ ಇಲ್ಲೊಂದು ವಾಶ್ ಬೇಸಿನ್, ಇಲ್ಲೊಂದು ವಾಶ್ ಬೇಸಿನ್ ಇದೆ, ಇಲ್ಲಿ ಒಂದು ಮಿರರ್ ಮತ್ತೆ ಮೇಲ್ಗಡೆ ಒಂದು ಲೈಟ್ ಪಾಯಿಂಟ್ ಹಾಕೊಟ್ಬಿಟ್ಟಿದ್ದೀರಾ. ಬಟ್ ಎಲ್ಲ ಸಿಂಗಲ್ ಕಲರ್ ಅಲ್ವಾ ಸರ್? ಇಲ್ಲಿ ಎಲ್ಲ ಸಿಂಗಲ್ ಕಲರ್. ಆಮೇಲೆ ಇಲ್ಲಿ ನಾವು ಆಕ್ಚುಲ್ ಆಗಿ ವಾಷಿಂಗ್ ಮಿಷಿನ್ ಅಂತಾನು ಮಾಡ್ಕೋಬಹುದು ಅಂತ ಹೇಳಿದ್ವಿ. ಬಟ್ ಡೂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಫ್ಲೋರ್ ಅಲ್ಲೇನೆ ಮೇಲೆ ಹೋಗ್ಬಿಡೋಣ ಅಂತನಾ? ಸ್ಟೆಪ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಸ್ಟೆಪ್ಸ್ ಲಪೋತ್ರ ಯೂಸ್ ಮಾಡಿದ್ವಿ. ಲಪೋತ್ರ ಮತ್ತೆ ಫ್ಲೋರಿಂಗ್ ಏನು ಯೂಸ್ ಮಾಡಿದ್ವಲ್ಲ, ಅದೇ ಸ್ಟೈಲ್ಸ್ ನ ರೈಸರ್ಸ್ ಯೂಸ್ ಮಾಡಿದ್ವಿ ಸರ್. ರೈಲಿಂಗ್ಸ್ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ. ಹೌದು ಸರ್. ಅಲ್ಲ, ಎಂತೆಂತ ಹೈ ಎಂಡ್ ಮನೆಯಲ್ಲೂ ಈ ತರ ರೈಲಿಂಗ್ಸ್. ಇದೊಂದು ಹೈಲೈಟ್ ಏನ್ ಮಾಡಿದ್ವಿ ಅಂದ್ರೆ ಸರ್, ರೆಗ್ಯುಲರ್ ಇದ್ರ ಮೇಲ್ಗಡೆ ತಗೊಂತ ಇದ್ವಿ, ಗ್ಲಾಸ್ ಫುಲ್ ತಗೊಂಡಿದೀವಿ ಸರ್, ಸೈಡ್ ಇಂದ ತಗೊಂಡಿದೀವಿ. ಮತ್ತೆ ಇದು ಆಂಕರ್ ಬೋಲ್ಟ್ ತರ ಸೈಡ್ ಅಲ್ಲಿ ಫಿಟ್ ಮಾಡಿದ್ವಿ. ಕರೆಕ್ಟ್. ಇದೊಂದು ಲಕ್ಸುರಿ ಬಂದಿದೆ ಸರ್. ಇದು ಲಕ್ಸುರಿ ಬಂದಿದೆಲ್ಲ ಸರ್. ಇದು ಈ ಮನೆಗೆ ಲಕ್ಸುರಿ ಕಾಣ್ತಾ ಇದೆ. ಆಮೇಲೆ ಫುಟ್ ಲೈಟ್ಸ್ ಕೊಟ್ಬಿಟ್ಟಿದ್ವಿ ಸರ್. ಇದು ಚೆನ್ನಾಗಿದೆ ಸರ್. ಇದು ಫುಲ್ ಫುಟ್ ಲೈಟ್ಸ್ ಕೊಟ್ಟಿದ್ದೀವಿ. ಅಲ್ಲೂ ಅಷ್ಟೇ ಫೋಟೋ ಫ್ರೇಮಿಂಗ್ ಅಂತ ಹೇಳಿ ಅಲ್ಲಂದ್ರೆ ಲೈಟ್ಸ್ ಕೊಟ್ಬಿಟ್ಟಿದ್ದೀವಿ. ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಒಳ್ಳೆ ಕೆಲಸ ಮಾಡಿದ್ದೀರಾ. ಬನ್ನಿ ಮೇಲೆ ಹೋಗ್ಬಿಡೋಣ. ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂಥ ನಿತೀಶ್ ಸರ್ ಮತ್ತು ಫ್ಯಾಮಿಲಿ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ಇವರ ಅಭಿಪ್ರಾಯ ಯಾವ ಥರ ಇದೆ RCC ಅವ್ರ ಜೊತೆ ಅನ್ನೋ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಓಕೆ ಸರ್, ನನ್ನ ಫಸ್ಟ್ ಕ್ವಶನ್ನು ಸರ್, ಯಾಕೆ RCCನ ಚೂಸ್ ಮಾಡಿದ್ರಿ? RCC ಅವ್ರಿಗೆ ಕೆಲಸ ಕೊಡೋಕ್ಕೆ ಕಾರಣ ಏನು ಸರ್? ಕಾರಣ ಏನು ಅಂತಂದರೆ, ಫಸ್ಟ್ ಆಫ್ ಆಲು ನೀವು ನಿಮ್ಮ ವಿಡಿಯೋಗಳ್ನ ನೋಡಿ ಅದರಿಂದ ನಾವು RCCಗೆ ಕೊಡಬೇಕು ಅಂತ ಹೇಳಿ
RCC ಮಾಡ್ತಿದ್ದು ಒಂದು 2-3 ಕನ್ಸ್ಟ್ರಕ್ಷನ್ ಹತ್ರ ಹೋಗಿ ಅಲ್ಲಿ ವಿಚಾರಿಸಿ ಎಲ್ಲ ನೋಡಿ ಫೈನಲ್ ಆಗಿ ನಮ್ಮಮ್ಮ ಇಲ್ಲ ನಾವು ಅವ್ರಿಗೆ ಕೊಡಬೇಕು, ಕನ್ನಡ ಕುವರ ಬೇರೆ ಹೇಳ್ತಾವ್ರೆ, ಹಂಗಾಗಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟೆ ನಾವು RCC ಅಮ್ಮನ್ ಡಿಸಿಷನ್. ಅಮ್ಮಂಡಿ. ಯಾಕಮ್ಮ ನಿಮ್ ಡಿಸಿಷನ್? ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ದೋ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಿಮ್ಗೆ ಕೊಡ್ತೀವಿ. ಆಮೇಲೆ ಅವ್ರ ಆಫೀಸ್ಗೆಲ್ಲ ಹೋಗಿದ್ರ ನೀವು? ಆಫೀಸಿಗೆ ಭೇಟಿ ಮಾಡಿ. ಹೆಂಗ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ? ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ. ಅಂದ್ರೆ ಹೋದಾಗ ಮಾತಾಡ್ಸೋದಿರ್ಬೋದು. ಇಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಇನ್ನೊಂದು ಏನಂತಂದ್ರೆ 2040 ಅಲ್ವಾ, ನಿಮ್ದು ಚಿಕ್ಕ ಸೆಟ್ ಆಯ್ತು, ನಾವು ಮಾಡಕ್ಕಾಗಲ್ಲ ಆ ಥರ ಏನಾದ್ರು ಹೇಳಿದ್ರ? ಏನಿಲ್ಲ ಏನು ತೊಂದರೆ ಇಲ್ಲ. ಏನು ಹೇಳಿಲ್ವಾ ಸರ್? ಮಾಡ್ಕೊಡ್ತೀನಿ ಏನೂ ಇಲ್ಲ ಸರ್, ನಿಮಗೆ ಯಾವ ತರ ಬೇಕು ಹೇಳಿ ಆ ತರ ಮಾಡ್ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಹೌದಾ? ನಮ್ಗೆ ಈ ತರ ಪ್ಲಾನಿಂಗ್ ಏನು ಇರ್ಲಿಲ್ಲ. ನನ್ ಮನೆ ಈ ತರ ಬತ್ತೈತೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ. ಓಕೆ ಓಕೆ. ಅನ್ಕೊಂಡಿದ್ಕಿಂತ ಮನೆ ಇವತ್ತು ಸೂಪರ್ ಆಗಿ ಬಂದೈತೆ. ಬಂದವರೆಲ್ಲ ಸಖತ್ತಾಗಿ ಕಟ್ಟವ್ರೆ, ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಅಮ್ಮವ್ರಿಗೆ ಕೇಳೋಣ. ಅಮ್ಮ ಈಗ ಮನೆ ಓಪನಿಂಗ್ ಆಯ್ತಾ? ಆಯ್ತು. ಯಾವತ್ತಾಯ್ತು ಮನೆ? ಆಗ್ಲೇ 15 ದಿವಸ. 15 ದಿವಸ ಆಯ್ತು. ಓಪನಿಂಗ್ ಟೈಮಲ್ಲಿ ನೆಂಟರೆಲ್ಲ ಬಂದಿರ್ತಾರೆ, ಏನ್ ಹೇಳಿದ್ರು ಮನೆ? ಎಲ್ಲ ತುಂಬಾ ಚೆನ್ನಾಗಿತ್ತು ಮನೆ ಅಂತ ಹೇಳಿ. ಮನೆ ಚೆನ್ನಾಗಿತ್ತು ಅಂತಂದ್ರ ಕೇಳಿದ್ರೆ ಯಾರು ಕಟ್ಟಿದ್ದು ಏನ್ ಕತೆ ಅಂತ ಕೇಳಿದ್ರು. ಹೇಳಿದ್ರ? ರೆಫರ್ ಮಾಡಿದೀವಿ ನಾವು RCC ಕನ್ಸ್ಟ್ರಕ್ಷನ್ ಮಾಡಿಸಿ ಅಂತ. ನೀವು ರೆಫರ್ ಮಾಡಿದ್ದೀರಾ? ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಬಂದಿದ್ರು, ಎಲ್ರಿಗೆ ಹೇಳಿದ್ರ? ಕಾಲೇಜ್ ಫ್ರೆಂಡ್ಸ್ ಬಂದಿದ್ರು. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಓಕೆ, ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು. ಚೆನ್ನಾಗೈತೆ. ಓಕೆ. ಆ್ಯಂಡ್ ಇವಾಗ ಫೈನಲ್ ಆಗಿ ನಾನು ಕೇಳುವಂಥದ್ದು, ಏನು ನೀವೆಲ್ಲ ಅನ್ಕೊಂಡಿದ್ರೆ ಒಂದು ಮನೆ ಕಟ್ಸ್ಬೇಕು ಅಂತ ಒಂದು ಕನ್ಸ್ಕೊಂಡಿರ್ತೀರಾ, ಸೊ ಇವತ್ತು ನೀವು ಅನ್ಕೊಂಡಂಗೆ ಮನೆ ಬಂದಿದ್ಯಾ ಸರ್? ನೀವೇನು ಸರ್ ಅದಕ್ಕಿಂತ ಚೆನ್ನಾಗೇ ಬಂದೈತೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆ ಅಂತೀರಾ? ಅಮ್ಮ ಕೇಳೋಣ, ನಾವು ಏನು ಹೇಳ್ತೀರಾ? ಚೆನ್ನಾಗೈತೆ. ಚೆನ್ನಾಗಿ ಬಂದಿದ್ಯಾ ಮೇಡಮ್? ನೀವೇನು ಹೇಳ್ತೀರಾ? ಚೆನ್ನಾಗಿದೆ. ಚೆನ್ನಾಗಿ ಬಂದಿದ್ಯಾ? ಆಮೇಲೆ ಖರ್ಚು ಅಂತ ಬಂದಾಗ ಲೈಕ್ ಈ ಇಡೀ ಮನೆಗೆ ಏನು ಖರ್ಚು ಮಾಡಿದಾರಲ್ಲ ಇವತ್ತು, ಹೌದು ವರ್ತಿದೆ, ಹಾಕಿ ದುಡ್ಡಿಗೆ ಮೋಸ ಇಲ್ಲ ಅಂತ ಅನ್ಸುತ್ತೆ ಸರ್ ನಿಮಗೆ? ಅದಕ್ಕಿಂತ ಹೊರ್ತು ಅಂದ್ರೆ ನಾವು ಹಾಕಿದ್ಕಿಂತ ಇನ್ನ ಜಾಸ್ತಿನೇ ಬೆನಿಫಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ನೀವು? ವರ್ತಿದ್ಯಾ ಅಮ್ಮ ಮನೆ? ಚೆನ್ನಾಗಿ ಬಂದಿದೆ ಮೇಡಮ್ ಮನೆ. ಓಕೆ. ಆ್ಯಂಡ್ ಫೈನಲ್ ಆಗಿ ನಮ್ಮ RCC ಅವರಿಗೆ ಕೆಲಸ ಕೊಡ್ಬೋದಾ ಸರ್? ಏನು ಹೇಳ್ತಾರೆ? ಸರ್ 100% ಕೊಡ್ಬೋದು ಸರ್, ಅದ್ರಲ್ಲಿ ಏನು ಮೋಸ ಏನಿಲ್ಲ ಸರ್. ಕೆಲಸ ಎಲ್ಲ ಕರೆಕ್ಟ್ ಆಗೈತೆ. ಮತ್ತೆ 24/7 ಅವರು ಯಾವಾಗ ಬೇಕಾದ್ರೂ ಅವೈಲಬಲ್ ಇರ್ತಾರೆ ಸರ್. ಮೇನ್ ಅದೊಂದು ಅಂದ್ರೆ ಇವಾಗ ನಮಗೆ ನಾವು ಇವತ್ತು ಸೈಟಿಗೆ ಇನ್ನೊಂದು ವಾರ ಬಂದಿಲ್ಲ ಅಂದ್ರೂ ಕೆಲಸ ನಾವು ಹೇಳಿರೋದು ಬಂದಾಗ ಅಲ್ಲಿ ನಡೀತಾ ಇರುತ್ತೆ. ವರ್ಕ್ ಪ್ರೊಸೆಸ್ ಚೆನ್ನಾಗಿ ಮಾಡ್ತಾ ಇರ್ತಾರೆ ಸರ್. ನಮ್ದು ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ ಇದು ಡೇಟ್ ಹಾಕಿಸ್ಬಿಟ್ಟೆ ಗೃಹ ಪ್ರವೇಶಕ್ಕೆ. ಓಕೆ. ಇನ್ನ ಪ್ಲಾಸ್ಟಿಂಗ್ ನಡೀತಾ ಇತ್ತು ಅಷ್ಟೇ. ಜಸ್ಟ್ ಒಂದೇ ತಿಂಗಳಲ್ಲಿ ಫುಲ್ ಮನೆ ಮುಗಿಸ್ಕೊಟ್ಟಿದಾರ. ಆಮೇಲೆ ಮಟೀರಿಯಲ್ಗಳು ಹಾಕಿರೋ ಮಟೀರಿಯಲ್ ಎಲ್ಲ ಕ್ವಾಲಿಟಿ ಮಟೀರಿಯಲ್ ಹಾಕಿರೋ ಮೆಟೀರಿಯಲ್ ಕ್ವಾಲಿಟಿ ಐತೆ ಸರ್. ಅಂದ್ರೆ ಇವಾಗ ಸರ್ ಅದಕ್ಕೆ ಬೇಕಾದ್ರೆ ನಿಮ್ಗೆ ಸೆಲೆಕ್ಷನ್ ಕರ್ಕೊಂಡು ಹೋಯ್ತಾರೆ, ನೀವೇ ಸೆಲೆಕ್ಷನ್ ಮಾಡಿ, ಇಲ್ಲ ನೀವ್ ಹೇಳಿದ ಕಡೆ ಬೇಕಾದ್ರೂ ತರ್ಸಾಕ್ತಾರೆ. ಆ ತರನು ಐತೆ, ಈ ತರನು ಐತೆ. ಇಲ್ಲ ನಾವು ಪೂರಾ ನಿಮ್ಗೆ ಕೊಟ್ಬಿಡ್ತೀವಿ, ನೀವೇ ನೋಡ್ಕೊಂಡು ಮೇಂಟೈನ್ ಮಾಡ್ರಿ ಅಂದ್ರೂ ಆರಾಮಾಗಿ ಮಾಡ್ತೀವಿ. ಅದಕ್ಕೂ ಓಕೆ. ಆಮೇಲೆ ಪೇಮೆಂಟ್ ಪ್ರೊಸೆಸ್ ಲೈಕ್ ಪೇಮೆಂಟ್ ಒಂದೇ ಸತಿ ಅಷ್ಟು ಕೊಡ್ಬೇಕು ಹಂಗೇನಾದ್ರೂ ಇದೆಯಾ ಸರ್? ಅಂತ ಕೊಡ್ಬೋದಾ? ಸರ್ ಆರಾಮಾಗಿ. ಇವಾಗ ನಾವು ಫಸ್ಟ್ ಸ್ಟಾರ್ಟಿಂಗ್ 10,000 ಕೊಟ್ಟು ಬುಕ್ಕಿಂಗ್ ಮಾಡಿದ್ದು, ಆಮೇಲೆ ಒಂದ್ 2 ಲಕ್ಷ ಕೊಟ್ಟು, ಆಮೇಲೆ 5 ಲಕ್ಷ ನೆಡ್ದಂಗೆ ಕೊಟ್ಟು ಅವರು ಪೇಮೆಂಟ್ ಬೇಕು ಅಂತ ಯಾವತ್ತೂ ಕೇಳಿದ್ದೇ ಇಲ್ಲ. ಇಲ್ಲ ಸರ್. ಸೊ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಖುಷಿ ಆಗಿದೆ ಇವತ್ತು? ಖುಷಿ ಆಗೈತೆ ಸರ್ ನನಗೆ. ಅಲ್ಲಿ ಹೇಳ್ಬೇಕು ಅಂದ್ರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು RCC. ನಿಜವಾಗ್ಲೂ ಅವ್ರಿಗೆ ನಾವು ಇನ್ನೂ ಕೆಲಸ ನಡೀತಾ ಇತ್ತು, ನಾವು ಪೇಮೆಂಟ್ ಸ್ವಲ್ಪ ಡಿಲೇ ಆದ್ರೂ ಅವ್ರ ಕೆಲಸ ಮಾತ್ರ ನಿಲ್ಸಿಲ್ಲ. ಕೆಲಸ ಮಾತ್ರ ನಡೀತಾ ಇತ್ತು. ಕಂಟಿನ್ಯೂ ಮಾಡಿ. ಇವಾಗ ಅದು ಪಕ್ಕದ ಬಿಲ್ಡಿಂಗು, ಈಗ ಅವರು ಇನ್ನ ಪೇಮೆಂಟ್ ಕೊಡ್ಬೇಕು ಅಂತ ಹೇಳಿ ಕೆಲಸನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಮ್ದು ಅವ್ರದ್ಕಿಂತ ಒಂದು 15 ದಿನ ಲೇಟ್ ನಮ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಅವ್ರದ್ದು ಆಲ್ರೆಡಿ ನಮ್ದಿನ್ನ ಪಾಯ ಹಾಕ್ಬೇಕಾರೆ ಅವ್ರದ್ದು ಆಲ್ರೆಡಿ ಒಂದು ಮೋಲ್ಡ್ ಆಗೋಗಿತ್ತು. ಓ ಹೌದಾ? ಇವತ್ತು ಇನ್ನ ಮನೆ ಫಿನಿಶ್. ನಿಮ್ದು ಆಲ್ರೆಡಿ ಬಂದು ಉಳ್ಕೊಂಡ್ಬಿಟ್ಟಿದ್ರೆ ಇವಾಗ. ಈ ವರ್ಕ್ ನಡಿಬೇಕಾದ್ರೆ ನೀವ್ ಎಲ್ಲಿದ್ರಿ? ಹತ್ರ ಇದ್ರೆ ದೂರದಲ್ಲಿ? ಸರ್ ಇಲ್ಲೇ ಬೊಗ್ಲುಗುಂಟೆ, ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ರೆಗ್ಯುಲರ್ ಆಗಿ ಬರ್ತಿದ್ರೆ? ರೆಗ್ಯುಲರ್ ಆಗಿ ದಿನ ಬರ್ತಿದೆ. ಅಂದ್ರೆ ಮೇನ್ ನಮಗೆ ಇನ್ನೊಂದ್ ಏನಂದ್ರೆ ಯಾರಿದ್ರಿ ಇಲ್ಲಿ? ವರ್ಕ್ ಯಾರು ನಡೆಸ್ತಾ ಇದ್ರು? ಇಂಜಿನಿಯರ್ ಏನೇ ಯಾರು ಅವ್ರ ಗುರು ಅಂತ ಹೇಳ್ಬಿಟ್ಟು ಅವ್ರು ಸಖತ್ ಹೆಲ್ಪ್ ಮಾಡಿದ್ರು ಸರ್. ಪ್ರತಿ ಒಂದ್ರಲ್ಲೂ ನಿಂತ್ಕೊಂಡು ಅವ್ರ ಮನೆ ತರ ಅವರು ನೆಡ್ಸ್ಕೊಟ್ರು. ಗುರು ಸರ್ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ಬರ್ತಿದ್ರ ಅಮ್ಮ? ಬರ್ತಾಯ್ತು. ಕೆಲಸ ಹೆಂಗ್ ನಡೀತಾ ಇದೆ ಏನ್ ಕತೆ? ಗುರು ಸರ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ನಿಮ್ಗೆ ಕೂಡ? ಅವ್ರು ಯಾವ್ದು ಹೇಳಿದ್ರು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡದೇ ಇರೋ ದಿನಾನೇ ಇಲ್ಲ, ಟೈಮೇ ಇಲ್ಲ. ನೈಟ್ ಅಲ್ಲಿ ಫೋನ್ ಮಾಡಿದ್ರು ಅವ್ರು ಎತ್ತಿ ರಿಸೀವ್ ಮಾಡಿ ಒಂದ್ ದಿವಸ ನೈಟ್ 8 ಗಂಟೆಗೆ ಒಂದಿನಾನು ನಮ್ಮ ಮೇಲೆ ಅಂದ್ರೆ ಅವ್ರ ಫ್ರಸ್ಟ್ರೇಷನ್ ಆಗ್ಲಿ ಇದಾಗ್ಲಿ ಏನು ಮಾಡಿದ್ದೇ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಓಕೆ ಓಕೆ. ಹೇಳಿ ಏನೋ ಹೇಳ್ತಾ ಇದ್ದಾರೆ ಸರ್. ಒಂದ್ ದಿವಸ 8 ಗಂಟೆಗೆ ಫೋನ್ ಮಾಡ್ಬಿಟ್ಟು ಕರ್ದೆ, ಮನೆಗೆ ಹೋಗ್ಬಿಟ್ಟಿದ್ರು. ಕರ್ದಿದ್ಕೆ ಫಂಕ್ಷನ್ ಬಿಟ್ಟು ವಾಪಸ್ ಬಂದ್ರು. ಸರ್ ಇಲ್ಲ ಇವಾಗ ನಾನು ಸೆಲೆಕ್ಷನ್ ಮಾಡ್ಬೇಕು, ನಾನು ನಾಳೆ ಎಲ್ಲ ಹೋಗ್ಬೇಕು ಅಂದಿದ್ಕೆ ಅವಾಗ ಹೋಗಿ ಸೆಲೆಕ್ಷನ್ ಮಾಡಿ ಅವಾಗ 9:15 ಹೋದ್ರು. ಸೊ ಅಂತ ಕಂಫರ್ಟಬಲ್ ಆಗಿದ್ದಾರೆ, ಫ್ಲೆಕ್ಸಿಬಲ್ ಆಗಿದ್ದಾರೆ ಅಂತ ಹೇಳ್ತೀರಾ? ಸೊ ಇಂಜಿನಿಯರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಧನರಾಜ್ ಅವ್ರು ಪರವಾಗಿಲ್ಲ. ಅವ್ರು ಪ್ರತಿ ದಿವಸನು ಫೋನ್ ಮಾಡಿ ತಿಳ್ಕೊಳೋರು ಸರ್ ಯಾವ ತರ ಏನ್ ನಡೀತೈತೆ, ಎಲ್ಲ ಕಂಫರ್ಟಬಲ್ ಆಗೈತೆ ಸರ್. ಪ್ರತಿಯೊಂದು ವಿಷಯನೂ ಫೋನ್ ಮಾಡಿ ಅವರೇ ಅಪ್ಡೇಟ್ ಮಾಡ್ತಾರೆ. ಮತ್ತೆ ಏನೇ ಇದ್ರು ಅವರೇ ನಮಗೆ ಹೇಳ್ತಾರೆ ಸರ್, ಇಲ್ಲ ಈ ತರ ಮಾಡ್ಸಿದ್ರೆ ಚೆನ್ನಾಗಿರ್ತೈತೆ, ಇಲ್ಲ ಇದು ಇಲ್ಲ ಅಂದ್ರೆ ಅದು
ಅಂದ್ರೆ ಹೇಳ್ತಾರೆ ಅವ್ರೇನೆ ಎಷ್ಟೋ ವಿಷಯ ಅವರು ಹೇಳಿದ್ದೆ ನಾವು ಎಜುಕೇಟ್ ಮಾಡ್ತಾರೆ ನಿಮ್ಮನ್ನ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಲೈಟಿಂಗು ನಾನ್ ಬೇರೆ ತರ ಹೇಳ್ಬಿಟ್ಟಿದ್ದೆ, ಅವ್ರು ಈ ತರ ಬೇಡ ನಮ್ಗೆ ಈ ತರ ಮಾಡ್ಸಿ ಅಂತ ಹೇಳಿದಕ್ಕೆ ಇವತ್ತು ಲೈಟಿಂಗು ಚೆನ್ನಾಗ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಬಿಲ್ಡಿಂಗ್ ಔಟ್ಪುಟ್ ಅವರಿಂದನೇ ಇಷ್ಟು ಚೆನ್ನಾಗ್ ಬಂದಿರೋದು. ಚೆನ್ನಾಗಿ ಬಂದಿದೆ. ನಾವ್ ಅನ್ಕೊಂಡಂಗ್ ಮಾಡಿದ್ರೆ ಇಷ್ಟು ಚೆನ್ನಾಗ್ ಬಂದಿದೆ. ಇವತ್ತು ಎಲ್ಲಾರ್ಗು ಅದೇ ಹೇಳ್ತೀವಿ. ಓಕೆ, ಆದ್ರಿಂದ ಮೇನ್ ನಾನು ಹೇಳೋದೇನಂದ್ರೆ RCC ಇದೊಂದು ವಿಷಯಕ್ಕಾದ್ರೂ ಕೊಡ್ಬೇಕು ಅಂತ ಹೇಳ್ತೀರಾ ಇಲ್ವಾ? ನಾವು ಕೊಡೋದಕ್ಕೆ ವರ್ತೈತೆ ಅಂತ ನಾನು ಹೇಳ್ತೀರಾ. ಹಂಗಾದ್ರೆ ನಮ್ಮ RCC ಒಂದು ತಮ್ಸ್ ಕೊಡ್ಬೋದಾ ಎಲ್ರು? ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸರ್ ಫಸ್ಟ್ ಫ್ಲೋರ್ ಬರ್ತಾ ಇದೆ ಸರ್. ಹಾಂ ಮೇಲೆ ಬಂದ್ಬಿಡೋಣ. ಇದು ಗಟ್ಟಿಯಾಗಿರುತ್ತೆ ಸರ್, ನೋಡೋಕ್ಕೆ ಒಂದು ಸ್ವಲ್ಪ ಹೆದರಿಕೆನೇ ಆಗುತ್ತಲ್ಲ ಸರ್? ಏನಿಲ್ಲ ಸರ್, ಫುಲ್ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿರುತ್ತಾ ಇದು? ಹಾಂ ಸರ್. ಓಕೆ, ಯಾಕಂದ್ರೆ ಏನು ಇಲ್ವಲ್ಲ ಇಲ್ಲಿ? ಇಲ್ಲ ಸರ್, ಕಂಪ್ಲೀಟ್ ಸ್ಟ್ರಾಂಗ್ ಆಗಿದೆ. ಆಮೇಲೆ ಇಲ್ಲಿ ಇದರಲ್ಲಿ ನೋಡ್ಬೋದು ಸರ್, ಇಲ್ಲೊಂದು ಚಿಕ್ಕದಾಗ ಒಂದು ಗ್ರಾನೈಟ್ ಪೀಸ್ನ ಸ್ವಲ್ಪ ಅಪ್ ಮಾಡಿ ಹಾಕಿದೀವಿ. ಸಡನ್ ಆಗಿ ನೀರು ಹೋಗಬಾರ್ದು ಇದೆಲ್ಲ ಹಿಂಗೆ ಡೈವರ್ಟ್ ಆಗಲಿ ಅಂತ ಹೇಳಿ. ಕರೆಕ್ಟ್. ಆಮೇಲೆ ಈ ಪ್ಯಾಟರ್ನ್ ನೋಡ್ಬೋದು ಸರ್, ಇದೊಂದು ಪೀಸ್ ಹಾಕಿರೋದಕ್ಕೆ ಇದೊಂದು ಬ್ಲ್ಯಾಕ್ ಗ್ರಾನೈಟ್ ಒಂದು ಪ್ಯಾಟರ್ನ್ ಕಾಣುತ್ತೆ ಅಲ್ವಾ? ಹೌದು ನೋಡಿ, ಟಾಪಿಂಗ್ ಪ್ಯಾಟರ್ನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಇದು. ಮೇಲೆ ಬಂದ್ರೆ ಸರ್ ಇಲ್ಲಿ ಮೇಲೆ ಬಂದ್ರೆ ಇದು ಚಿಕ್ಕದೊಂದು ಲಾಬಿ ತರ ಮಾಡಿದೀವಿ ಸರ್, ಅಂದ್ರೆ ಸ್ಮಾಲ್ ಒಂದು ಸಿಟ್ಔಟ್ ಏರಿಯಾ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಆರಾಮ ಸ್ವಲ್ಪ ಏನೋ ಕೂತ್ಕೊಳ್ಳೋಕೆ ಅಂತ ಟೈಮ್ ಸ್ಪೆಂಡ್ ಮಾಡೋಕೆ ಅಂತ ಪ್ಲಾನ್ ಮಾಡಿದೀವಿ. ಆಮೇಲೆ ಸರ್ ಇಲ್ಲಿ ಬಂದ್ವಿ ಅಂತಂತಂದ್ರೆ ಹಾಗೇನ್ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಇಲ್ಲಿಗೆ ಡೋರ್ ಕೊಟ್ಬಿಡ್ತಾ ಇದ್ವಿ. ಹೌದು, ಬಟ್ ಇವರು ಸ್ವಲ್ಪ ವಾಸ್ತು ಕನ್ಸೆಂಟ್ ಇದ್ದಿದ್ದರಿಂದ ಡೋರ್ ಇಲ್ಲಿಗೆ ಬೇಡ ಅಂತೇಳಿ ಇದೊಂದು ಎಂಟ್ರಿ ಲಾಬಿ ತರ ಒಂದು ಕೊಟ್ಕೊಂಡಿದೀವಿ. ಓಕೆ, ಇಲ್ಲಿ ಕೆಳಗಡೆ ಇಲ್ಲಿ ಸಿಂಕ್ ಎಲ್ಲ ಕೊಟ್ಟಿದ್ವಿ, ಅದಕ್ಕೆ ಒಂದು ಹೈಲೈಟ್ ವಾಲ್ಗೆ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಕೊಟ್ಬಿಟ್ಟಿದೀವಿ ಸರ್. ಓಕೆ ಓಕೆ. ಅಂಡ್ ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಸರ್ ಇದು ಕೆಳಗಡೆ ಇದಷ್ಟೇ ರೂಮ್ ಇದೆ ಸರ್, ರೆಗ್ಯುಲರ್ ರೂಮ್ 10/11 ಹೇಳಿದ್ರಲ್ಲ, ಅಷ್ಟೇನಾ ಇದು? ಅಷ್ಟಿದೆ. ಡೋರು ಕೂಡ ಸೇಮ್ ಡೋರ್ ಇದೆ ಸರ್. ಬಟ್ ಇದರಲ್ಲಿ ನೀವು ಟಾಯ್ಲೆಟ್ ಲಕ್ಸುರಿ ಇದೆ ಸರ್, ಟಾಯ್ಲೆಟ್ ತೋರಿಸ್ಬೋದು. ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ವಾಶ್ರೂಮ್. ಹಾಂ ಸರ್, ಚಿಕ್ಕದಾಗಿದ್ರು ಎಲ್ಲ ವಾಲ್ ಮೌಂಟ್ ಕಮೋಡ್ ಯೂಸ್ ಮಾಡಿದೀವಿ. ಪ್ರೀಮಿಯಂ ಆಗಿ ಮಾಡಿದ್ದೀರಾ ಸರ್ ಇದು? ಈ ಟಾಯ್ಲೆಟ್ ಮತ್ತೆ ಪಕ್ಕದ ರೂಮ್ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಕೆಳಗಡೆ ವಾಶ್ರೂಮ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಇದು ನೋಡಿ ಸರ್ ಹೆಂಗಿದೆ. ಕೆಳಗಡೆ ಒಂದು ಇಂಡಿಯನ್ ಹಾಕಿದೆ ಸರ್, ಇದು 2 ವೆಸ್ಟರ್ನ್. ಡೋರ್ ಚೆನ್ನಾಗಿದೆ, WPC ಡೋರ್, WPC ಡೋರ್ ಸರ್, ಪ್ರಿಂಟೆಡ್ ಸರ್, ಚೆನ್ನಾಗಿದೆ ನೋಡಿ ಸರ್, ಸೂಪರ್. ಓಕೆ, ಇದು ಸ್ವಿಚಸ್ ಎಲ್ಲ GM ಸರ್? ಇದು GM ಸರ್. ಹೌದು ಸರ್, GM. ಓಕೆ, ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದು 10/11 ಅಲ್ವಾ ಸರ್? ಹೌದು ಸರ್, 10/11 ಇದೆ. ಆಲ್ಮೋಸ್ಟ್ ನಮ್ಗೆ ಎಲ್ಲೂ ನಿಕ್ಕಟ್ಟೋದು ಇದೆ ನಂಗೆಲ್ಲ ಏನಿರಲ್ಲ. ಓಕೆ. ಇಲ್ಲೊಂದು ಹೈಲೈಟೆಡ್ ಕಲರ್ ಕೊಟ್ಬಿಟ್ಟಿದ್ದಾರೆ. ಹೌದು ಸರ್, ಚೆನ್ನಾಗಿದೆ. ಕಲರ್ ಮಾತ್ರ ಒಳ್ಳೆ ಪೇಸ್ಟಲ್ ಕಲರ್ಸ್ ಸರ್, ಎಲ್ಲ ಪೇಸ್ಟಲ್ ಕಲರ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ, ಲೈಟ್ ಕಲರ್ಸ್. ಓಕೆ, ಇದು UPVC ವಿಂಡೋಸ್ ಅಲ್ವಾ ಸರ್? ಸರ್, ಅಲ್ಲಿ ಸ್ವಲ್ಪ ರೂಮಲ್ಲಿ ಸ್ವಲ್ಪ ಟೈಲ್ಸ್ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀವಿ ಸರ್. ಇದು ಮಾತ್ರ ಚೇಂಜ್ ಇದೆ ಸರ್, ಹಾಲಲ್ಲಿ ಇದೆ. ನೋಡಿ, ಇಲ್ಲೇ ನೋಡ್ಬೋದು ವೀಕ್ಷಕರೇ, ಈ ಕಡೆ ಮಾರ್ಬಲ್ ಫಿನಿಶ್, ಇದೊಂದು ಸ್ವಲ್ಪ ಗ್ರಾನೈಟ್ ಫಿನಿಶ್ ಇದು. ಚೆನ್ನಾಗಿದೆ ಬಿಡಿ ಸರ್. ಇದು ಎಷ್ಟು ಸರ್ ಇದೆಲ್ಲ ಕಾಸ್ಟ್ ಎಷ್ಟು ಆಯ್ತು? ಇದೆಲ್ಲ ಆಲ್ಮೋಸ್ಟ್ ಒಂದು 50 to 60 rupees ಒಳಗಡೆ. 60 rupees per square feet. ಓಕೆ, ಮುಂದೆ ಬಂದ್ಬೇಡಣ ಸರ್. ಮೇಲೆ ಬಂದ್ವಿ ಅಂತಂದರೆ ಅಗೇನ್ ಈ ಕಡೆ ಒಂದು ಅಗೇನ್ ಇನ್ನೊಂದು ರೂಮ್ ಇದೆ ಸರ್, ಸೇಮ್ ಅದೇ ಥರದೇ ರೂಮ್ ಡೋರು, ಲ್ಯಾಮಿನೇಟೆಡ್ ಡೋರೇನೆ, ಬಟ್ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಷ್ಟೇ ಸರ್. ಓಕೆ. ಚೆನ್ನಾಗಿದೆ ಸರ್ ಅದು. ಹಾಂ ಸರ್, ಹೊರಗಡೆ ಬಂದ್ಬಿಡೋಣ. ಇದು ಸೇಮ್ ಅದೇ ಟೈಲ್ಸನ್ನ ಇದು ಮಾಡಿ. ಇದು ಅದೇ ಸರ್, ಆ ಕಡೆ ರೂಮ್ ಏನಿದೆಯಲ್ಲ ಅದೇ ಟೈಲ್ಸ್ ಇಲ್ಲಿ ಹಾಕಿದ್ದೀವಿ ಸರ್. ಸೈಜ್ ಏನಿದೆ ರೂಮ್ದು ಸರ್? ಇದು ನಮ್ಗೆ ಈಗ ಹಿಂಗೆ ಲೆಂತ್ ತೊಗೊಂಡ್ರೆ ನಮ್ಗೆ 10 ಅಡಿ ಇದೆ, ಹಿಂಗೂ ನಮಗೆ 11 ಅಡಿ ಸಿಗುತ್ತೆ ಸರ್. 10ಕ್ಕೆ 11 ಸಿಗುತ್ತೆ. ಸೊ ಇಲ್ಲಿ 3 ರೂಮ್ಗಳು 10ಕ್ಕೆ 11 ಅಲ್ವಾ ಇದು? ಹೌದು ಸರ್, ಅಂದ್ರೆ ಒಂದು ಚೂರು ಒಂದು ಅರ್ಧ ಅಡಿ ಆ ಕಡೆ ಓಕೆ. ಬಟ್ ಸ್ಪೇಷಿಯಸ್ ಆಗಿದೆ, 3 ಜನರಿಗೆ ಸಾಕು ಬಿಡಿ ಸರ್. ಆಮೇಲೆ ಸರ್ ಏನು 2014 ಚಿಕ್ಕ ರೂಮ್ ಅನ್ಕೊಂತಾರೆ, ಯಾಕಂದ್ರೆ ಆಯ ಬಂದಿರೋದೇ ಇಷ್ಟೇನೆ. ಓಕೆ, ನಾವು 6 ಅಡಿ ಪ್ಯಾಸೇಜ್ ಬಿಟ್ಟಿದ್ದೀವಿ, ಹಂಗಾಗಿ ಆಲ್ಮೋಸ್ಟ್ 6 ಅಡಿ ಹೋಯ್ತು ಅಂತಂದ್ರೆ ಹಿಂದೆಗಡೆ ಸೈಡ್ ಬೇಕು ಕೂಡ ಒಂದು 2 ಅಡಿ ಬಿಟ್ಟಿದ್ದೀವಿ. 8 ಅಡಿ ಹೋಯ್ತು ಅಂದ್ರೆ ನಮ್ಗೆ ಹತ್ತಿರ 32ಕ್ಕೂ 33ಕ್ಕೂ ಬಂದಿದೆ ಸರ್. ಈಗ ನಾವು ಅದನ್ನು ತಗೊಂಡಿದ್ರೆ ಇನ್ನ ದೊಡ್ಡ ರೂಮ್ ಬರ್ತಾ ಇತ್ತು ಸರ್, ಫುಲ್ ದೊಡ್ಡದಾಗಿ ಬರ್ತಾ ಇತ್ತು. ಆಮೇಲೆ ಇನ್ನೂ ಸ್ಪೇಷಿಯಸ್ ಆಗಿ ಬರ್ತಾ ಇತ್ತು. ಆಮೇಲೆ ಕೆಳಗಡೆನೂ ಒಂದು ರೂಮ್ ಇಂಟಿಗ್ರೇಟ್ ಮಾಡಿದೀವಲ್ಲ 2014. ಸೊ ಅದೊಂದು ರೂಮ್ ಇಂಟಿಗ್ರೇಟ್ ಮಾಡೋದಕ್ಕೆ ಸ್ವಲ್ಪ ಲಿವಿಂಗ್ ಸ್ವಲ್ಪ ಕಂಜೆಸ್ಟ್ ಆಗಿದೆ. ಅಂದ್ರೆ ಈ ಮನೆಗೆ ಸೂಟ್ ಅಪ್ ತರ ಇದೆ ಸರ್, ಸಾಕಾಗಿದೆ, ದೊಡ್ಡದನ್ನಾಗಿಲ್ಲ ಚಿಕ್ಕದನ್ನಾಗಿಲ್ಲ. ಅಗೇನ್ ಇಲ್ಲಿ ಸರ್ ಇದಕ್ಕೆ ಇಲ್ಲೊಂದು ಡೋರ್ ಕೊಟ್ಬಿಟ್ಟಿದೀವಿ ವಾಶ್ರೂಮ್ಗೆ. ಇಲ್ಲೇ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಸರ್ ಇದು ವಾಕಿ ನೋಡ್ರು ಮಾಡೋಣ ಅಂತ ಪ್ಲಾನ್ ಮಾಡ್ದ, ಬಟ್ ಇನ್ನು ಇಂಟೀರಿಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮತ್ತೆ ಯಾಕೆ ಡಬಲ್ ಯಾಕೆ ಹಾಕ್ಸೋದು ಅಂತ ಹೇಳಿ ವಾಶ್ ಬೇಸಿನ್ ಹಾಕಿದ್ದೀರಲ್ವಾ? ವಾಶ್ರೂಮ್ ಸೈಜ್ ಸರ್ ಇದು? ಸರ್ ಇದನ್ನು ಆಲ್ಮೋಸ್ಟ್ ನಮಗೆ 4 feet ಅಗಲ ಇದೆ, 5 feet ಅದ ಲೆಂತ್ ಇದೆ ಸರ್. ಚೆನ್ನಾಗಿದೆ ಬಿಡಿ ಸರ್. ಇದು ಫುಲ್ ಡಾರ್ಕ್ ಬ್ಲ್ಯಾಕ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್.
ಕಂಪ್ಲೀಟ್ ಬ್ಲ್ಯಾಕ್. ಬಟ್ ಸ್ಪೇಸ್ ಚಿಕ್ಕದಿದೆ ಅಂತಂತಾನೆ ನಾವು ಇದೆಲ್ಲ ಕಮೋಡ್ಸ್ ಎಲ್ಲಾನು ವಾಲ್ ಮೌಂಟ್ ಹೋಗ್ಬಿಟ್ಟಿದ್ದೀವಿ. ಏನು ಸೈಜ್ ಎಷ್ಟು ಅಂದರೆ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 4.5 ಅಡಿ ಇದೆ ಅಲ್ವಾ ಇದು? 4.5ಗೆ ಒಂದು 5 ಅಡಿ ಸಿಗುತ್ತೆ. 5 ಅಡಿ ಸಿಗುತ್ತೆ ಸರ್. ವಾಲ್ ಮೌಂಟೆಡ್ ಕಮೋಡ್ ತೊಗೊಂಡಿದ್ದೀರಾ? ಹಾಂ ಸರ್. ಚೆನ್ನಾಗಿ ಬಂದಿದೆ ಸರ್ ಇದು. ಸೊ 3 ಬೆಡ್ರೂಮ್ಸ್ ಅಲ್ವಾ ಇಲ್ಲಿ? 3 ಬೆಡ್ರೂಮ್ಸ್ ಇದೆ. ಆಮೇಲೆ ಇದ್ರ ಮೇಲೆ ಇದು ಬಿಟ್ಟು ಸ್ವಲ್ಪ ಎಲ್ಲ ಪ್ಯಾಸೇಜ್ ಏರಿಯಾ ಚೆನ್ನಾಗಿ ಬಂದಿದೆ. ಬನ್ನಿ ನೋಡ್ಕೊಂಬರೋಣ. ಹೊರಗಡೆ ಬರ್ತಾ ಇದ್ದೀವಿ ಟೆರೆಸ್. ಸರ್ ಹಾಗೆ ನಾವು ಟೆರೆಸ್ ಡೋರ್ ತೋರಿಸ್ಬಿಡೋಣ. ಡೋರ್ ತೋರಿಸಿ ಸರ್. ಎಷ್ಟು ಸರ್ ಇದು ಡೋರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು 4,000 rupees ಆಗುತ್ತೆ ಸರ್. 4,000 ಸರ್. ಅಲ್ಲಿ ಒಳಗಡೆ ರೂಮ್ ಡೋರ್ ಎಲ್ಲ ಸೇಮ್ ಅಲ್ವಾ ಸರ್? ಎಲ್ಲ ಆಲ್ಮೋಸ್ಟ್ ಇದೆ ರೇಟೇನೆ ಸರ್. ಕಡಿಮೆ ಬಜೆಟ್ ಇದೆ. ಈ ಕಡೆ ಬಂದರೆ ಇದೇನು ಪ್ಯಾಸೇಜ್ ಇದು? ಸರ್ ಇದು ಅದೇ ಸರ್ ನಾರ್ತ್ ಸೈಡ್ ಇದೆ ಆಕ್ಚುಲ್ ಆಗಿ. ಇವ್ರಿಗೆ ಆಯ ಬಂದಿದೆ ಅಷ್ಟು ಕಡಿಮೆ ಅಂತ ಹೇಳ್ಬಿಟ್ಟು ಈ ಕಡೆ 3 ಅಡಿ ಪ್ಯಾಸೇಜ್ ಇಟ್ಕೊಂಡ್ವಿ, ಆ ಕಡೆ 1 ಅಡಿ ಪ್ಯಾಸೇಜ್ ಇಟ್ಕೊಂಡಿದೀವಿ ಸರ್. ಸರಿ ಸರ್. ಕಂಪ್ಲೀಟ್ ಇದು ನೋಡ್ಬೋದು ಸರ್, ಇಲ್ಲಿ ಗಂಟ ಆರಾಮ್ ಓಡಾಡಬಹುದು. ಆಮೇಲೆ ರೂಫ್ ಎಳೆದು ಬಿಟ್ಟಿದೀವಿ, ಒಳ್ಳೆ ಬಾಲ್ಕನಿ ತರ ಯೂಸ್ ಮಾಡ್ಬೋದು ಸರ್. ಹೌದು ಸರ್. ಆಮೇಲೆ ಅದಕ್ಕೇನೆ ಇದು ಸ್ವಲ್ಪ ಲಕ್ಸುರಿ ಆಗಿ ನೋಡಿ, ಇದು ಚೆನ್ನಾಗಿದೆ. ಇದು ಎಲ್ಲ ಗ್ರಾನೈಟ್ ಅಲ್ಲಿ ಹಾಕಿ ರೆಡಿ ಮಾಡ್ಕೊಟ್ಬಿಟ್ಟಿದ್ವಿ ಸರ್. ಈ ಕಡೆ ಹೆಂಗು ಪಕ್ಕದಲ್ಲೇ ರೋಡ್ ಇದೆ, ರೋಡ್ಗೂ ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಓಕೆ, ಒಳ್ಳೆ ಐಡಿಯಾ ಸರ್ ಇದು. ಎಷ್ಟು 3 feet ಇದೆಯಾ ಸರ್ ಇದು? 3 feet ಇದೆ ಸರ್. ಓಕೆ. ಸೊ ಈ ಕಡೆ ಬಂದ್ರೆ ಇದೇ ನೀವು ಹೇಳಿದಲ್ವಾ ಎಕ್ಸ್ಟ್ರಾ ಹೊರಗಡೆ ಪಾರ್ಕಿಂಗ್ ತೊಗೊಂಡಿದ್ದೀರಲ್ಲ? ಹೌದು ಸರ್. ಇದು ನೋಡಿ, ಇದು ಆ್ಯಕ್ಚುಲ್ ಆಗಿ ನೋಡಿ ಸರ್, ಇದು ಕಂಪ್ಲೀಟ್ ಆಗಿ ಇದು ಹೆಂಗ್ ಫ್ಯೂಚರ್ಗೆ ಏನಂತಂದ್ರೆ ಇದೊಂದು ಸಿಟ್ಔಟ್ ತರ ಕನ್ವರ್ಟ್ ಆಗುತ್ತೆ ಸರ್. ಆರಾಮಾಗಿ ಅದಕ್ಕೆ ಟೈಲ್ಸ್ ಎಲ್ಲ ಸಿವಿಲ್ ವರ್ಕ್ ಏನೇನಿದೆ ಎಲ್ಲ ಮುಗಿಸ್ಬಿಟ್ಟಿದೀವಿ. ಓಕೆ. ಇಲ್ಲಿ ಕ್ಲೈಂಟ್ಗೆ ಒಂದು ಮಂಗಳೂರು ಟೈಲಿಂಗ್ ಮಾಡ್ಕೊಳಕ್ಕೆ ಅಂತ ಹೇಳಿ ಚೆನ್ನಾಗಿರುತ್ತಲ್ವ ಸರ್ ಅದು? ಇದು ಪಿಲ್ಲರ್ಗಳು ಅದಕ್ಕೆ ಕ್ಯಾಶ್ ಮಾಡಿಬಿಟ್ಟಿದ್ದೀವಿ ಸರ್. ಇಲ್ಲೊಂದಿದೆ, ಅಲ್ಲೊಂದಿದೆ. ಓಕೆ. ರೈಸ್ ಮಾಡಿಬಿಟ್ಟು ಒಂದು MS ಆಂಗಲ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಮುಗಿದೋಯ್ತು ಸರ್. ಒಂದು ಒಳ್ಳೆ ರೂಪಿಂಗ್ ಆಗ್ಬಿಡುತ್ತೆ ಸರ್. ರೂಪಿಂಗ್ ಆಗ್ಬಿಡುತ್ತೆ, ಯೂಸಬಲ್ ಏರಿಯಾ ಆಗ್ಬಿಡುತ್ತೆ. ಹೌದು ಸರ್. ಓಕೆ, ಚೆನ್ನಾಗಿ. ಎಷ್ಟು ಅಗಲ ಬಂದಿದೆ ಸರ್ ಇದು? ಸರ್ ಇದು ನಮಗೆ ಒಂದು 6 ಅಡಿ ಆಗ ಲೆಂತ್ ಇದೆ ಸರ್. 6 ಅಡಿ? 6 ಅಡಿ ಇದೆ. ಮತ್ತೆ ಹಿಂಗೆ ಟೋಟಲ್ ಲೆಂತ್ 20 ಅಡಿ ಬರುತ್ತೆ. ಇದೆಷ್ಟು ಸರ್ ಕಾಸ್ಟ್ ಎಷ್ಟು ಆಯ್ತು ಸರ್? ಸರ್ ಇದೊಂದು 35 rupees ಆಗುತ್ತೆ ಸರ್. 35 ಸರ್. 35 rupees. 35 rupees. ಓಕೆ. ಸೊ ಇದು ಅಲ್ವಾ ನೀವು ಹೇಳಿ, ಇದು ಟಫನ್ ಗ್ಲಾಸ್ ಹಾಕಿದ್ರೆ ಇಲ್ಲಿ ಚೆನ್ನಾಗಿದೆ ಸರ್. ಇದು ನೋಡಿ, ಈ ತರ ಸಿಂಪಲ್ ಆಗಿ ಮಾಡಿದ್ರೆ ಸಿಂಪಲ್ ಆಗಿ. ಆಮೇಲೆ ಇಲ್ಲಿ ಡೆವಲಪ್ಮೆಂಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಸರ್. ಇರೋ ಚಿಕ್ಕ ಟೆರೆಸ್ ಇದ್ದಿದ್ರಿಂದ ಓಕೆ, ಕ್ಲೈಂಟ್ ಕನ್ವಿನ್ಸ್ ಮಾಡಿ ಇಲ್ಲ ಟೈಲಿಂಗ್ ಹಾಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಓಕೆ. ಬಟ್ ಇದು ಇಮಿಡಿಯೇಟ್ ಆಗಿ ರೂಫಿಂಗ್ ಕೂಡ ಪ್ಲಾನ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಸರ್ ಇದು. ಅಂಡ್ ಇದ್ರೊಳಗಡೆ ಎಲ್ಲ ಲೈಟ್ ಹಾಕ್ಕೊಟ್ಟು ಇಂಟಿಗ್ರೇಟ್ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ಚೆನ್ನಾಗಿದೆ ಸರ್. ಇದು ಕ್ಯಾಂಟಿಲಿವರ್ ಇಷ್ಟು 3 ಅಡಿ ತೊಗೊಂಡಿದ್ದೀರಾ? 3 ಅಡಿ ತೊಗೊಂಡಿದ್ದೀವಿ. ಹೌದು ಸರ್. ಓಕೆ. ತಡೆಯುತ್ತಾ ಸರ್ ಅದು? ಏನು ಅದ್ರ ಮೇಲೆ ಏನು ಇಲ್ವಲ್ಲ ಅಲ್ವಾ? ಹೌದು ಸರ್. ಎಲ್ಲ ವಾಲ್ ಎಲ್ಲ ಇಲ್ಲೇ ಇದೆ. ಬಟ್ ಆಮೇಲೆ 3 ಅಡಿಗೆ ಆ ಕಡೆ ಕಟ್ತೀವಿ ಅಂದ್ರೂ ಕಟ್ಬೋದು ಸರ್. ಸ್ವಲ್ಪ ಪ್ರಿಕಾಷನ್ ತಗೊಂಡು ಕಟ್ಕೋಬಹುದು. ಬಟ್ ಏನು ತುಂಬಾ ಜಾಸ್ತಿ ಲೆಂತ್ ಹೋಗ್ತೀವಿ ಅಂತಂದ್ರೆ ಅವಾಗ ಸ್ವಲ್ಪ ಲೋಡ್ ಕಮ್ಮಿ ಮಾಡಬೇಕು. ಓಕೆ, ಬನ್ನಿ ಸರ್. ಸ್ಟೆಪ್ಸ್ ಇದು ಅಡಿಷನಲ್ 25 ಲಕ್ಷದಲ್ಲಿ ಇದು ಸ್ಟೆಪ್ಸ್ ಸೇರ್ಕೊಂಡೆ ಮಾಡ್ಬಿಟ್ಟಿದೀವಿ ಸರ್. ಸರ್ ಇದು ಸೇರಿಸ್ಕೊಂಡೆ ಕೊಟ್ಟಿದ್ದೀವಿ. ಎಲ್ಲ ಸೇರೇನಾ? ಓಕೆ ಓಕೆ. ಚೆನ್ನಾಗಿ ಒಳ್ಳೆ ಸ್ಟೆಪ್ಸೇ ಕೊಟ್ಟಿದ್ದೀರಾ ಸರ್ ಇದು? ಹಾಂ ಸರ್. ಹತ್ಕೊಂಡು ಹೋಗ್ಬೋದು ಮೇಲ್ಗಡೆ ಆರಾಮಾಗಿ. 2 feet ಅಗಲ ಬರುತ್ತಲ್ಲ ಸರ್ ಇದು? ಹ್ಞೂ ಸರ್. 2 feet to 2.5 ಗಂಟೆ ಇದೆ ಸರ್. ಸೊ ಇದು ನಮಗೆ ಮೇನ್ ಟೆರೆಸ್. ಹೌದು ಸರ್. ಮೇನ್ ಟೆರೆಸ್ ಇಷ್ಟಿದೆ. ಬಟ್ ಅದಕ್ಕೇನಲ್ಲಿ ಟ್ಯಾಂಕ್ ರೂಮನ್ನ ಅಲ್ಲಿ ಮೈನಸ್ ಆಗಿತ್ತಲ್ಲ ಸರ್. ಹೌದು. ಅದಕ್ಕೆ ಒಂದು ರೂಫ್ ಹಾಕಿ ಅದಕ್ಕೊಂದು MS ಡೋರ್ ಇಟ್ಕೊಟ್ಬಿಟ್ಟಿದ್ದೀವಿ, ಸ್ಟೋರ್ ರೂಮ್ ಥರ ಇರಲಿ ಅಂತ ಹೇಳ್ಬಿಟ್ಟು. ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? 1000 ಲೀಟರ್ ಕೊಟ್ಟಿದ್ದೀವಿ ಸರ್. 1000 ಕೊಟ್ಟಿದ್ದೀರಾ. ಇದು ಸ್ಟೋರೇಜ್ ಇದೆ. ಹೌದು ಸರ್. ಓಕೆ ಸರ್. ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದೀರಲ್ಲ? ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿ ಮಡ್ಡಿ ಎಳೆದು ಎಲ್ಲ ಸ್ಲೋಪ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಸರ್. ಈಗ ನಾಳೆ ದಿನ ಇದನ್ನ ನಾವು ಇನ್ನೂ ಕಟ್ಕೋಬೋದಂದ್ರೆ ಎಷ್ಟು ಫ್ಲೋರ್ ಕಟ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಆಲ್ಮೋಸ್ಟ್ ಇನ್ನೂ ಒಂದು ಫ್ಲೋರ್ 2 ಫ್ಲೋರ್ ಗಂಟೆ ಕಟ್ಟಷ್ಟು ಪ್ರಾವಿಷನ್ ಇರುತ್ತೆ ಸರ್. ಪ್ರಾವಿಷನ್ ಇದೆಯಾ? ಇದೆ. ಓಕೆ ಓಕೆ. ಆಮೇಲೆ ಒಂದೆರಡು ಫ್ಲೋರ್ ಆರಾಮಾಗಿ ಕಟ್ಬೋದು ಸರ್. ಸೊ ಸ್ವಲ್ಪ ಟೆಕ್ನಿಕಲಿ ಹೇಳಿ, ಬಜೆಟ್ ಆಗಿರೋದ್ರಿಂದ ಏನೇನು ಮಟೀರಿಯಲ್ ಯೂಸ್ ಮಾಡಿ? ಬಜೆಟ್ ಆಗಿರೋದ್ರಿಂದ ಮೆಟೀರಿಯಲ್ಸ್ ಏನು ಚೇಂಜ್ ಆಗಿಲ್ಲ ಸರ್, ಯಾಕಂದ್ರೆ ಎಲ್ಲ ರೆಗ್ಯುಲರ್ ಯೂಸ್ ಮಾಡೋದನ್ನೇ ಮಾಡಿದೀವಿ. ಬಟ್ ಸ್ವಲ್ಪ ಪ್ಲಂಬಿಂಗ್ ಫಿಕ್ಚರ್ಸ್ ಅದೆಲ್ಲನೂ ಸ್ವಲ್ಪ ಓನರ್ಗೆ ಸ್ವಲ್ಪ ಜಾಸ್ತಿ ಜಾಗವಾರದು ಮತ್ತೆ ವಾಲ್ ಮೌಂಟೆಡ್ ಎಲ್ಲ ಮಾಡೋದಕ್ಕೆ ಅದಕ್ಕೊಂಚೂರು ಡಿಫ್ರೆನ್ಸ್ ಆಫ್ ಅಮೌಂಟ್ ಬಂತು. ಅದು ಬಿಟ್ರೆ ಎಲ್ಲಾನು ಕೂಡ ಏರಿಯಾ ಚಿಕ್ಕದಿದೆಯಲ್ಲ ಸರ್. ಹೌದು. ನಮಗೆ ಹೆಂಗ ಲೆಕ್ಕ ಹಾಕಿದ್ರು ಒಂದು 16 ಚದರ ಬರುತ್ತೆ. ಸರಿ ಸರಿ. ಹಂಗಾಗಿ ಮೆಟೀರಿಯಲ್ ವೈಸ್ ಆಗಲಿ ಮತ್ತು ಕ್ವಾಲಿಟಿ ವೈಸ್ ಆಗಲಿ ಯಾವುದೇ ಥರದ ವೇರಿಯೇಷನ್ಸ್ ಆಗಲಿ ಕಾಂಪ್ರಮೈಸಸ್ ಅಲ್ಲಿ ಯಾವುದೂ ಇಲ್ಲ ಸರ್. ಯಾವ ಸಿಮೆಂಟ್ ಕಂಬಿ ಎಲ್ಲ ಯೂಸ್ ಮಾಡಿದ್ದೀವಿ ಸರ್? ಸಿಮೆಂಟ್ ಆಲ್ಮೋಸ್ಟ್ ನಾವು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ, ಕಂಬಿ ಬಂದ್ಬಿಟ್ಟು A1 ಗೋಲ್ಡ್ ಯೂಸ್ ಮಾಡಿದ್ದೀವಿ. ಅಂಡ್ ಅದಾದಮೇಲೆ ಕಂಪ್ಲೀಟ್ ಬ್ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ಹೈಡ್ರೋಲಿಕ್ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. ಅಂಡ್ ಆಮೇಲೆ ಆಲ್ಮೋಸ್ಟ್ MS ಇದೆ ಮತ್ತು SS ಮೆಟೀರಿಯಲ್ಸ್ ಇದೆ, ಇಂಟಿಗ್ರೇಟ್ ಮಾಡಿದ್ದೀವಿ. ಡೋರ್ಸ್ ಒಂದು ಸ್ವಲ್ಪ ಬಜೆಟ್ ಟೈಟ್ಲಲ್ಲಿ ತೊಗೊಂಬಂದಿದ್ದೀವಿ ಮತ್ತು ಟೈಲ್ಸ್ ಒಂದು ಸ್ವಲ್ಪ ಬಜೆಟಲ್ಲಿ ತಂದಿದ್ದೀವಿ. ಪ್ಲಂಬಿಂಗ್ ಎಲ್ಲ ಯಾವ್ದು ಸರ್? ಪ್ಲಂಬಿಂಗ್ ಎಲ್ಲ ಆಶೀರ್ವಾದನ CPVC ಮತ್ತು PVC ಮತ್ತು ವೈರಿಂಗ್ ಎಲ್ಲನೂ ಆಲ್ಮೋಸ್ಟ್ ಫಿನ್ಲೆಕ್ಸ್ ಇರುತ್ತೆ ಸರ್. GM ಸ್ವಿಚಸ್ ಯೂಸ್ ಮಾಡಿದ್ವಿ, ಅದು ಕಲರ್ ಸ್ವಿಚಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ 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 ಓಕೆ. ಇದಿಷ್ಟು ಕಟ್ಟಿ ಎಷ್ಟು ದಿನ ಆಯ್ತು ಅಂತಂದ್ರೆ ಇದು? ಆಲ್ಮೋಸ್ಟ್ ಸರ್ ಒಂದು ವೀಕ್ ಆಯ್ತು ಸರ್ ಇವಾಗ ಇನಾಗ್ರೇಷನ್ ಆಗಿ. ಹಾಗಾಗಿ ಓನರ್ ಕೂಡ ಸ್ಟೇ ಬಂದಿದ್ದಾರೆ. ಓಕೆ ಓಕೆ ಓಕೆ.
ಈಗ 48 days ಅವ್ರಿಗೆ ಏನು ಕೆಲಸ ಮಾಡಂಗಿಲ್ಲ ಅಂತಂದು ಹೇಳಿದ್ರು. ಇಲ್ಲಾಂದ್ರೆ ಇಂಟೀರಿಯರ್ ಮಾಡ್ರಿ ಅಂತ ಹೇಳಿದ್ರು. ಓಕೆ ಅದನ್ನ ಸ್ವಲ್ಪ ಮತ್ತೆ 48 days ಇಂಟೀರಿಯರ್ ನೀವೇ ಉಳಿಸ್ಕೊಂಡಿದ್ದೀರಾ ಇದು? ಎಷ್ಟು ಇದು ಇಂಟೀರಿಯರ್ ಎಷ್ಟಾಗುತ್ತೆ ಸರ್? ಅಂದ್ರೆ ಇನ್ನ ಡಿಸೈನ್ ನಡೀತಾ ಇದೆ ಸರ್. ಒಂದು ಅಂದಾಜು ಎಷ್ಟಾಗ್ಬೋದು? ಅಂದಾಜು ಒಂದು 2-3 ಲಕ್ಷ 4 ಲಕ್ಷ ಗಂಟೆ ಮಾಡಬಹುದು ಸರ್. ಸೊ ನೀವು ಹೇಳ್ತಾ ಇರೋದು 29 ಲಕ್ಷದಲ್ಲಿ ಎಲ್ಲ ಎವ್ರಿಥಿಂಗ್? 30 ಲಕ್ಷ ಅನ್ಕೊಳ್ಳಿ ಸರ್. 30 ಲಕ್ಷಕ್ಕೆ ಆರಾಮಾಗಿ ಒಂದು ಬ್ಯೂಟಿಫುಲ್ ಮನೆನೇ ಬಂದ್ಬಿಡ್ತು, ಒಂದು ಲಕ್ಸುರಿ ಆಗಿರ್ಬೋದು ಇರ್ಬೋದು ಅಂತ ಹೇಳ್ತೀರಾ. ಆಮೇಲೆ ಈ ತರ ಪ್ರಾಜೆಕ್ಟ್ ಇನ್ನ ತಗೊಂತಿದ್ರ ಹೇಗೆ? ಅಂದ್ರೆ ಸರ್ ಅದು ಸ್ವಲ್ಪ ತಗೊಂತಾ ಇದ್ವಿ, ಯಾವ ನೆಗ್ಲೆಕ್ಟ್ ಅಂತೂ ಮಾಡ್ತಾ ಇಲ್ಲ. ಬಟ್ ಎಲ್ಲ ತುಂಬಾ ದೂರ ಇದೆ, ಅಲ್ಲಿ ನಮ್ಗೆ ಅಕ್ಕಪಕ್ಕದಲ್ಲೆಲ್ಲ ಸೈಟ್ ಇಲ್ಲ ಅಂತಂದ್ರೆ ಇವಕ್ಕೆಲ್ಲ ಏನಂದ್ರೆ ಸರ್ ಇವಾಗ ಚಿಕ್ಕ ಪ್ರಾಜೆಕ್ಟ್ ಆದ್ರೆ ನಮ್ಗೆ ಅಷ್ಟೇ ಖರ್ಚು ಬರುತ್ತೆ. ಅಂದ್ರೆ ನಮ್ ಓವರ್ ಹೆಡ್ಸ್ ಚಾರ್ಜಸ್ ಇರ್ಬೋದು, ನಮ್ಮ ಸೂಪರ್ವೈಸನ್ ಚಾರ್ಜಸ್ ಇರ್ಬೋದು. ಆಮೇಲೆ ನಮ್ ಒಂದು ಸೈಟ್ ಅಲ್ಲಿ ಒಂದು ತಿಂಗಳಿಗೆ ಮಿನಿಮಮ್ ಒಂದು 5 6 ಲಕ್ಷ ರೂಪಾಯಿ ಕೆಲಸ ಮಾಡಿದ್ರೆ ಅದು ವರ್ಕೌಟ್ ಆಗೋದು. ನಮ್ಗೆ ಇದೇನಂದ್ರೆ ಒಂದು ಮೋಲ್ಡ್ ಹಾಕಿದ್ವಿ ಅಂದ್ರೆ 15 ದಿವಸ ನಿಂತ್ಕೋಬೇಕು. ಅಂತದಕ್ಕೆ ಸ್ವಲ್ಪ ಏನು ತುಂಬಾ ಚಾಲೆಂಜಿಂಗ್ ಇತ್ತು, ತುಂಬಾ ದೂರ ಇತ್ತು ಅಂತಂದ್ರೆ ಸ್ವಲ್ಪ ಒಂಚೂರು ಅಂದ್ರೆ ಟೈಮ್ ತಗೊಂತದೀವಿ ಅವರಿಗೆ. ಫ್ರೆಂಟ್ ಆಗಲ್ಲ ಅಂತಂತ ಏನು ಹೇಳ್ತಾ ಇಲ್ಲ. ಬಟ್ ನಮ್ದೇನೋ ನಿಯರ್ ಬೈ ಸೈಟ್ಗಳು ಯಾವ್ದಾರು ನಡೀತಾ ಇತ್ತು, ಆ ಥರದ್ದೆಲ್ಲ ಇತ್ತು ಚಾಲೆಂಜ್, ಆರಾಮಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಮಾಡಂತ ಇತ್ತು ಅಂತಂದ್ರೆ ಆರಾಮಾಗಿ ತಗೊಂಡು ಮಾಡ್ಕೋಬೋದಲ್ವಾ? ವೀಕ್ಷಕರೇ, ಮನೆ ನೋಡಿದ್ರಿ, ಕ್ವಾಲಿಟಿ ನೋಡಿದ್ರಿ, ಲೈಫ್ ನೋಡಿದ್ರಿ. ಹೌದು ವೀಕ್ಷಕರೇ, ಸೊ ನಿಮ್ಮ ಕನಸಿನ ಮನೆ ನನಸಾಗಿಸ್ಬೇಕು, ಅದು ಕೂಡ ಕ್ವಾಲಿಟಿ ಇರಬೇಕು, ಜೇಬ್ಗೆ ಸ್ವಲ್ಪ ಆರಾಮಾಗಿರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಇವ್ರ ಆಫೀಸ್ ಇದೆ. ಆರಾಮಾಗಿ ನೀವು ಫ್ಯಾಮಿಲಿ ಜೊತೆ ನೀವು ಮೆಟ್ರೋದಲ್ಲಿ ಬನ್ನಿ, 8ನೇ ಮೈಲಿಯಲ್ಲಿ ಇಳ್ಕೊಳ್ಳಿ, ಒಂದು ಕಾಲ್ ಹಾಕಿದ್ರೆ ಪಿಕಪ್ಪನ್ನು ಮಾಡ್ಕೊತಾರೆ. ಅಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಕೊಟೇಷನನ್ನು ಕೊಡ್ತಾರೆ. ಕೊಟೇಷನ್ ತಗೊಳ್ಳಿ, ಎಲ್ಲ ಕಡೆ ಓಡಾಡಿ ನೋಡಿ ಕಂಪೇರ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ. ವೀಕ್ಷಕರೇ, ನಮಸ್ಕಾರ.